ಪ್ರೆಗ್ನೆನ್ಸಿ ಅನ್ನೋದು ಎಂಥ ಬ್ಯೂಟಿಫುಲ್ ಆಗಿರೋ ಜರ್ನಿ. ಬಟ್ ಐ ಬಿಲೀವ್ ಇವತ್ತಿನ ದಿನ ಇದು ತುಂಬ ಕಾಂಪ್ಲೆಕ್ಸ್ ಮತ್ತು ಕಾಂಪ್ಲಿಕೇಟೆಡ್ ಜರ್ನಿ ಆಗಿದೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ. ಅದಕ್ಕಾಗಿಯೇ ನಾವು ರಸ್ತೆನಲ್ಲೂ IVF ಸೆಂಟರ್ಸ್ಗಳನ್ನು ನೋಡ್ತೀವಿ, ಸಾಕಷ್ಟು ಹಾಸ್ಪಿಟಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ಇವತ್ತಿನ ದಿನ ಕನ್ಸೀವ್ ಆಗೋದು ಬಹಳ ಕಷ್ಟ ಆಗ್ತಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಾಟ್ ಜಸ್ಟ್ ದ್ಯಾಟ್, ಕನ್ಸೀವ್ ಆದಮೇಲೆ ಇಷ್ಟಿಷ್ಟು ವಾರಗಳನ್ನು ಕಂಪ್ಲೀಟ್ ಮಾಡ್ತಾ ಒಂದೊಂದು ಮೈಲ್ ಸ್ಟೋನ್ನ ಅಚೀವ್ ಮಾಡೋದು ಪ್ರತಿಯೊಬ್ಬರಿಗೂ ಇಟ್ ಇಸ್ ಬಿಕಮ್ ಸಚ್ ಅ ಬಿಗ್ ಚಾಲೆಂಜ್. ಹಾಗಾಗಿನೇ ಐ ಬಿಲೀವ್ ಒಂದು ಲೇಟಾಗಿ ಮದುವೆ ಆಗ್ತಿರೋದ್ರಿಂದ, ಎರಡನೇದಾಗಿ ಲೇಟಾಗಿ ಮಕ್ಕಳು ಮಾಡ್ಕೊಳ್ತಿರೋದ್ರಿಂದ ಸಾಕಷ್ಟು ಜನ ಅಪ್ಪ ಅಮ್ಮಂದರು ರಾದರ್ ಕಪಲ್ಸ್ ಒಂದೇ ಮಗು ಸಾಕು ಅಂತ ಅಂದ್ಕೊಳ್ತಾರೆ. ಯಾಕಂದರೆ ಆ ಒಂದು ಮಗುನ ಹೆಲ್ದಿಯಾಗಿ ಕನ್ಸೀವ್ ಮಾಡಿ ಡೆಲಿವರಿ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಸಾಕಂತ ಅನ್ನಿಸ್ಬಿಟ್ಟಿರುತ್ತೆ. ಸೊ ನಾವೆಲ್ಲರೂ ಒಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಕೇಳೇ ಇರ್ತೀವಿ, ಈ ಬ್ರಾಂಚ್ ಆಫ್ ಮೆಡಿಸಿನ್. ಬಟ್ ಒಬ್ಸ್ಟೆಟ್ರಿಕ್ಸ್ ಅಂದರೆ ಏನು? ಸೊ ಒಬ್ಬ ಹೆಣ್ಣಿನ ಆರೋಗ್ಯವನ್ನು ಗಮನಿಸುವಂಥ ಒಂದು ಫೇಸ್ ಅಂದರೆ ಬ್ರಾಂಚ್ ಆಫ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಕನ್ಸರ್ನ್ಡ್ ವಿತ್ ಚೈಲ್ಡ್ ಬರ್ತ್, ಕೇರ್ ಆಫ್ ವಿಮೆನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪಾರ್ಟಮ್ ಪೀರಿಯಡ್. ಆದರೆ ಆ ಪೋಸ್ಟ್ ಪಾರ್ಟಮ್ ಪೀರಿಯಡ್ಗೂ ಮುಂಚಿನ ಆ ಪ್ರೆಗ್ನೆನ್ಸಿ ಫೇಸ್ ಏನಿದೆ ಬರೀ 3 ಟ್ರೈಮಿಸ್ಟರ್ ಅಂತ ನಾವೇನು ಅನ್ಕೊಳ್ತೀವಿ. ಸೊ ಇಟ್ ಇಸ್ ಆ್ಯಕ್ಚುಲಿ 4 ಟ್ರೈಮಿಸ್ಟರ್ಸ್. ಟ್ರೈಮಿಸ್ಟರ್ 0ನ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರೀ ಪ್ರೆಗ್ನೆನ್ಸಿ ನಾವು ಎಷ್ಟು ಹೆಲ್ದಿಯಾಗಿರ್ತೀವೋ ಮಗುವನ್ನು ಅಷ್ಟು ಹೆಲ್ದಿಯಾಗಿ ಕನ್ಸೀವ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ನಮ್ಮ ಆರೋಗ್ಯ ಕೂಡ ಆ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವತ್ತು ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ ಡಾಕ್ಟರ್ ಪ್ರೀತಿ ವೆಂಕಟೇಶ್, ಹೂ ಇಸ್ ಅ ಪ್ರೋ ಈ ಫೀಲ್ಡಲ್ಲಿ, ಆ್ಯಂಡ್ ಇವರ ಅನುಭವನೇ ಹತ್ತತ್ರ 3.5 ದಶಕದಷ್ಟಿದೆ. ಫ್ರಮ್ 1992 ಫೀಟಲ್ ಮೆಡಿಸಿನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮ್ಯಾಮ್, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನೀವು ನನ್ನ ಶೋಗೆ ಬಂದಿರೋದು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ಪ್ಲೆಷರ್ ಟು ಬಿ ಹಿಯರ್. ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಬ್ರಾಂಚ್ ಆಫ್ ಮೆಡಿಸಿನ್. ಫೀಟಲ್ ಮೆಡಿಸಿನ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಡು ಯು ಡೂ ಅಂತ ಕಾಮನ್ ಮ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಬೇಕಂದ್ರೆ, ಈ ಫೀಟಲ್ ಮೆಡಿಸಿನ್ ಅಂದರೆ ಈಗ ನೀವು ಹೇಳಿದ್ದೀರಾ ಆಬ್ಸ್ಟೆಟಿಕ್ಸ್, ತಾಯಿಯನ್ನು ನೋಡ್ಕೊಳ್ತಾರೆ ಥ್ರೂ ಔಟ್ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಡೆಲಿವರಿ ಆ್ಯಂಡ್ ಆಫ್ಟರ್ ಡೆಲಿವರಿ. ಸೊ ಫೀಟಲ್ ಮೆಡಿಸಿನ್ ಲುಕ್ಸ್ ಆಫ್ಟರ್ ದ ಬೇಬಿ ಇನ್ಸೈಡ್ ದ ವೂಮ್. ಓಕೆ, ಭ್ರೂಣದಲ್ಲಿ ಮಗು ಬೆಳೀತಾ ಇರೋದು ಅದು ಹೆಲ್ತಿ ಆಗಿದೆಯಾ, ಅದಕ್ಕೇನಾದರೂ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ, ವೆದರ್ ವಿ ನೀಡ್ ಟು ಹೆಲ್ಪ್ ದ ಬೇಬಿ ಔಟ್ ಇನ್ ಸಮ್ ಅದರ್ ವೇ, ಆರ್ ಜಸ್ಟ್ ಮಾನಿಟರ್ ವೆದರ್ ಇಟ್ಸ್ ಗ್ರೋಯಿಂಗ್ ವೆಲ್. If it's not putting on weight, guide the mother as to what she should do to improve the weight of the baby and so on. ಈಗ ಫೀಟಲ್ ಮೆಡಿಸಿನ್ ನ್ಯೂ ಬ್ರಾಂಚ್ ಆಗಿರೋದು ಕಾರಣ ಏನಂದರೆ, ಮೊದಲು ನಾವು ಮಗುನು ಒಳಗೆ ನೋಡೋಕ್ಕೆ ಸಾಧ್ಯ ಇರಲಿಲ್ಲ. ಕರೆಕ್ಟ್. ಮಗು ಗರ್ಭಕೋಶ ಒಳಗೆ ಬೆಳೀತಾ ಇರುತ್ತೆ. ನಮಗೆ ಜಸ್ಟ್ ಟಚ್ ಮಾಡೋದು, ಮಗುದು ಯೂಟ್ರಸ್ ಎಷ್ಟು ಗ್ರೋ ಆಗುತ್ತೆ, ಯೂಟ್ರಸ್ ಹ್ಯಾಸ್ ಗ್ರೋನ್ ಮೀನ್ಸ್ ಮಗು ಬೆಳೀತಾ ಇದೆ ಅಂತ ಅರ್ಥ. ಕರೆಕ್ಟ್ ಕರೆಕ್ಟ್. ಸೊ ಒಂದು ವೇಳೆ ಅದು ಮಗು ಬೆಳೀತಾ ಇರೋದಿಲ್ಲ, ಜಸ್ಟ್ ಮದರ್ಸ್ ಅಬ್ಡಾಮಿನಲ್ ಫ್ಯಾಟ್ ಆರ್ ದ ಫ್ಲೂಯಿಡ್ ಇನ್ಸೈಡ್ ದ ಯೂಟ್ರಸ್ ಅದೇ ವಾಲ್ಯೂಮ್ ಕೊಡ್ತಾ ಇರಬೇಕು, ಬೇಬಿ ಮೇ ನಾಟ್ ಬಿ ಗ್ರೋಯಿಂಗ್ ವೆಲ್, ಅದು ನಮಗೆ ಗೊತ್ತಾಗ್ತಿರಲಿಲ್ಲ. ಮತ್ತು ಎನಾಮಲೀಸ್ ಇದ್ದಿರೋದು ನಮಗೆ ಗೊತ್ತಾಗಿರಲಿಲ್ಲ. ಸೊ ಇನ್ ದ 80s ಅಲ್ಟ್ರಾಸೌಂಡ್ ಅಂತ ಒಂದು ಇಕ್ವಿಪ್ಮೆಂಟ್ ಬಂದಿದೆ. Now this ultrasound equipment is what can send sound waves into your body, get echoes from that from the structures in your body and display it on the screen as a image. So that technology got refined in the 70s and 80s. And interestingly it came from the wars. The radars. The radars used to use sound waves, ultrasound waves, to find out where the submarines are, where the submarines are underneath and all that. So in industry, ultrasound is used to detect the purity of any metal, because each metal has its own distinct wavelength and things like that. So from industries like metallurgy and war science, this has come up, because a baby is like a submarine floating in the water. Only because we got that technology, the fetal medicine came into existence. Okay. So globally, it is believed that 1 in 30 babies are born with congenital anomalies. ಸೊ ಅದು ಡಿಟೆಕ್ಟ್ ಆಗೋದು ನಮಗೆ ಫೀಟಲ್ ಮೆಡಿಸಿನಿಂದ. ಬಟ್ ಮ್ಯಾಮ್, ಡು ಯು ಥಿಂಕ್ ಡಿಟೆಕ್ಷನ್ ಮಾತ್ರನೇ ಇವಾಗ ಜಾಸ್ತಿ ಆಗಿದೆ, ಅಂದರೆ ಈಸಿಲಿ ಡಿಟೆಕ್ಟ್ ಮಾಡಬಹುದಾಗಿದೆ ಅಂತ, ಬಟ್ ಇತ್ತೀಚಿನ ದಿನಗಳಲ್ಲಿ ಇಶ್ಯೂಸು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ನನಗೆ ಅನಿಸುತ್ತೆ ನಮ್ಮ ಅವೇರ್ನೆಸ್ ಇನ್ಕ್ರೀಸ್ ಆಗಿದೆ, ನಮ್ಮ ಕೆಪಬಿಲಿಟಿ
ಡಯಾಗ್ನೋಸ್ ಮಾಡೋಕ್ಕೆ ನಮ್ಮ ಶಕ್ತಿ ಇನ್ಕ್ರೀಸ್ ಆಗಿದೆ. Okay. ಸೊ ಅದರಿಂದ ನಾವು ಇದೆಲ್ಲ ಜಾಸ್ತಿ ನೋಡ್ತಾ ಇದ್ದೀವಿ. ಇದೆಲ್ಲ ಇತ್ತು, ಮೊದಲು ಕೂಡ ಇತ್ತು. ಬಟ್ ನಾವು ಈಗ ಮಗು ಒಳಗೆ ಹೆಲ್ತಿ ಇಲ್ಲ, ಮಗು ಪ್ರಾಬ್ಲಮ್ ಇದೆ, ಒಂದು ಪ್ರೀಟರ್ಮ್ ಡೆಲಿವರಿ ಆಗುತ್ತೆ, ಚಿಕ್ಕ ಮಗು ಹುಟ್ಟುತ್ತೆ, ತೀರೋಗುತ್ತೆ. ಯಾರಿಗೆ ಗೊತ್ತಿಲ್ಲ ಯಾಕೆ ಆಯಿತು. ಈ ಹಳೆ ಕಾಲದಲ್ಲಿ ಹೀಗೆ ಆಗ್ತಿತ್ತು. ಯು ಮಸ್ಟ್ ಹ್ಯಾವ್ ಹರ್ಡ್, ನೋ, ಮದರ್ ಶಿ ಹ್ಯಾಡ್ 15 ಡೆಲಿವರೀಸ್ ಬಟ್ ಓನ್ಲಿ 6 ಚಿಲ್ಡ್ರನ್ ಆರ್ ಅಲೈವ್. ವಾಟ್ ಹ್ಯಾಪನ್ ಟು ದಿ ಅದರ್ಸ್? ಏನಾದರೂ ಆಗಿರ್ಬೋದು, ಬಟ್ ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಸೊ ವಿ ಇಗ್ನರೆಂಟ್ ಆಫ್ ವಾಟ್ ವಾಸ್ ಅಫೆಕ್ಟಿಂಗ್ ದ ಬೇಬೀಸ್. ಇವಾಗ ವಾಟ್ ಇಟ್ ಇಸ್ ಅಂತ ಗೊತ್ತಾಗ್ತದೆ. Now we know what it is. ಓಕೆ. So even now, if you don't take the effort to find out, you'll be in the same state. You don't know what it is. And so you cannot help the next pregnancy. Correct. So now we have the facility. So we are finding out what it is. And because I tell you, okay, your first baby had this problem, naturally you're going to be more careful in the next pregnancy and things like that. Okay. So awareness is ನಮಗೆ ಗೊತ್ತಾಗ್ತಾ ಇದೆ, ಈಗ ನಮಗೆ ನಾಲೆಜ್ ಇದೆ. ಸೊ ವಿ ಆರ್ ಲುಕಿಂಗ್ ಫಾರ್ ಇಟ್ ಆ್ಯಂಡ್ ವಿ ಆರ್ ಫೈಂಡಿಂಗ್ ಇಟ್. ಓಕೆ. ಬಟ್ ಇಷ್ಟೆಲ್ಲ ಅವೇರ್ನೆಸ್ ಇದ್ದು ನಾವು ಒಂದು ಕಡೆ ನಮ್ಮ ಜನರೇಷನ್ ಅವರು ಆಲ್ಮೋಸ್ಟ್ ಯಾವ ಸ್ಕ್ಯಾನ್ಸು ತಪ್ಪಿಸಲ್ಲ ಆ್ಯಂಡ್ ಎಲ್ಲದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೀವಿ. ಆದರೆ ಇವತ್ತಿಗೂ ನಮ್ಮ ಪ್ರೀವಿಯಸ್ ಜನರೇಷನ್ ಅವ್ರು ಹೇಳೋದನ್ನ ಕೇಳ್ತೀವಿ, ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಸ್ಕ್ಯಾನ್ಸ್ ಮಾಡಿಸ್ತಿರ್ಲಿಲ್ಲ ನಾವು, ಯಾಕೆ ನೀವೆಲ್ಲ ಆರೋಗ್ಯವಾಗಿಲ್ವಾ ಅಂತ. ಅಂಥವ್ರಿಗೆ ವಾಟ್ ಈಸ್ ಯುವರ್ ಆನ್ಸರ್? See, this is a very common thing I hear, especially the grandmothers coming with this, and there are some patients who need a lot of scan. ಜಾಸ್ತಿ ಸ್ಕ್ಯಾನ್ ಬೇಕಾಗುತ್ತೆ. ವಾರಕ್ಕೆ ನಾವು ಸ್ಕ್ಯಾನ್ ಮಾಡ್ತಾ ಇರ್ತೀವಿ, ಎಸ್ಪೆಷಲಿ ಲಾಸ್ಟ್ ಫ್ಯೂ ಮಂತ್ಸ್ನಲ್ಲಿ, ಬಿಕಾಸ್ ಬೇಬಿ ಇಸ್ ನಾಟ್ ಗ್ರೋಯಿಂಗ್ ವೆಲ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆವಾಗ ನಾವು ಇದು ಕೇಳ್ತೀವಿ, ಎಷ್ಟು ಸ್ಕ್ಯಾನ್ಸ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ಸಮ್ಟೈಮ್ಸ್ ಪೇಷಂಟ್ಸ್ ಹೇಳ್ತಾರೆ, ನನ್ನ ಮದರ್ ಇನ್ ಲಾ, ನಮ್ಮ ಗ್ರ್ಯಾಂಡ್ ಮದರ್ ಬಿಡಲ್ಲ ಸ್ಕ್ಯಾನ್ಸ್ ಮಾಡೋಕ್ಕೆ ಇಷ್ಟು. ಒನ್ ಈಸ್ they have a fear that this scan is going to do something, because now we have CT, MRI, X-ray and ultrasound. Those days it was only X-ray. And everybody knew X-ray was dangerous, especially for the baby. Nobody would, in fact, they will, whenever you're taking an X-ray, you're asked, when was your last period? In fact, you're always supposed to tell your doctor that I have not had my period, I might be pregnant. So they are familiar only with the X-ray. That is the reason they keep telling you this. Okay. That is one. Another thing is, you need to explain to them that you did not have the fortune of knowing what is happening to the baby, and now we have that ability. So we are able to identify problems and either not allow that baby to be born and suffer in the world. Correct. Or we are able to correct those problems after birth or inside the uterus as well. So it is very important that we do scans. What we are actually doing, I keep telling my patients, what we are actually doing is preventive medicine and ultrasound in fetal medicine. We try to do everything at particular time so that we prevent problems as the baby pregnancy goes on. ಓಕೆ. ಓಕೆ. ಆ್ಯಂಡ್ ಇವತ್ತಿನ ದಿನ ಎನಿಥಿಂಗ್ ಅಬೌವ್ 35 years ಆಫ್ ಏಜ್ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ, ನಂಬರ್ 1. ಆ್ಯಂಡ್ ನಂಬರ್ 2, ಬೇರೆ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ತಾಯಿಗೆ ಕನ್ಸೀವ್ ಆಗೋದಕ್ಕೂ ಮುಂಚೆ ಏನೇನು ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಸ್ಟಿಲ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದಟ್ 50 to 70% ಆಫ್ ದ ಬೇಬೀಸ್ ಬಾರ್ನ್ ವಿತ್ ಕಂಜನೈಟಲ್ ಕಂಡೀಷನ್ಸ್, ಅಂದರೆ ಹುಟ್ಟಿನಿಂದ ಇರುವಂಥ ಇಶ್ಯೂಸ್ ಕಮ್ ಫ್ರಮ್ ಅ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಜನ ಅನ್ಕೊಳ್ತಾರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಇಶ್ಯೂ ಇರೋದು ಅಂತ. ಅದಕ್ಕೆ ನಿಮ್ಮನ್ನು ಕೇಳಬಹುದೇನೋ ಅಲ್ವಾ, ಫೀಟಲ್ ಮೆಡಿಸಿನ್ ಬರೀ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ಗೆ ಮಾತ್ರನಾ ಡಾಕ್ಟರ್? ಇಲ್ಲ, it is absolutely not just for that. If we give more care, high risk ಪ್ರೆಗ್ನೆನ್ಸಿಗೆ ಜಾಸ್ತಿ ಅಟೆನ್ಷನ್ ಸಿಗಬೇಕು. ಆದರೆ ಸ್ಕ್ಯಾನ್ಸ್ ಆಗಬೇಕು ಎಲ್ಲರಿಗೆ. ಸಿ, there is this term called random occurrence. Any abnormality occurs as a random phenomena. It occurs in anybody. There is no reason why your baby has an abnormality or why somebody else. Anybody's baby can have an abnormality. It's not because you are different from the rest of the population that your baby. It's a chance occurrence in the universe. So anybody can have an abnormal baby. And so first of all, if you have had an abnormal baby, you don't have to be guilty that something was wrong with me. No, it is a chance occurrence. Now, I always give an example of in plants, you'll have some funny shaped vegetable.
ಒಂದು ವೆಜಿಟೇಬಲ್ ಒಂದು ವಿಪರೀತ ಶೇಪ್ ಇರುತ್ತೆ, ನಾಟ್ ಲೈಕ್ ಅದರ್ ಬೀಟ್ರೂಟ್ಸ್, ಒನ್ ಬೀಟ್ರೂಟ್ ವಿಲ್ ಬಿ ಡಿಫ್ರೆಂಟ್. ದ್ಯಾಟ್ ಈಸ್ a random occurrence. ಆಗುತ್ತೆ. ಯಾಕೆ ಆಯಿತು? ವಿ ಡೋಂಟ್ ನೋ. So something affected that particular vegetable. So like that, something affects a particular baby, and that baby gets susceptible to that, gets affected by it. Abnormality ಆಗುತ್ತೆ. ಸೊ ನಮಗೆ ಗೊತ್ತಿಲ್ಲ ಯಾವ ಹೆಂಗಸರಿಗೆ ಅಬ್ನಾರ್ಮಲ್ ಬೇಬಿ ಹುಟ್ಟಬಹುದು. ಸೊ ವಿ ನೀಡ್ ಟು give the same treatment to every patient so that we can find out which baby has a problem, which fetus has a problem. ಮತ್ತು ನಾವು ಈಗ ಮಗುನಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಮಗುನ ನೋಡಬೇಕಾಗತ್ತೆ. ಸೊ ಅಲ್ಟ್ರಾಸೌಂಡ್ ಗಿವ್ಸ್ ಯು ದಟ್ ಅಬಿಲಿಟಿ ಟು ಸಿ ದ ಬೇಬಿ. ಸೊ ಟು ಸಮ್ ಎಕ್ಸ್ಟೆಂಟ್ ಫ್ರಮ್ ಅಲ್ಟ್ರಾಸೌಂಡ್ ವಿ ಕ್ಯಾನ್ ಡಯಾಗ್ನೋಸ್ ಸರ್ಟನ್ ಪ್ರಾಬ್ಲಮ್ಸ್. ಅದರ ಮುಂದೆ ಡಯಾಗ್ನೋಸ್ ಮಾಡಬೇಕಾದ್ರೆ ವಿ ನೀಡ್ ಟು ಡೂ ಅದರ್ ಟೆಸ್ಟ್ಸ್. ಬಟ್ ಈ ಯಾವುದೇ ಅಲ್ಟ್ರಾಸೌಂಡ್ ಇರಬಹುದು ಅಥವಾ ಸ್ಕ್ಯಾನ್ಸ್ ದಟ್ ಯು ಪರ್ಫಾರ್ಮ್, ಇದು ಮಗುವಿಗೆ ತೊಂದರೆ ಮಾಡೋದಿಲ್ಲ, ಕರೆಕ್ಟ್? ಇಲ್ಲ, ಮಗುಗೆ ತೊಂದರೆ ಮಾಡೋದಿಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್, ಇಫ್ ಐ ಸ್ಕ್ಯಾನ್ ಫಾರ್ 5 minutes, the baby's exposure is only 2.5 minutes. The rest of the time the sound waves are received. So sound waves go away, sound waves come out. Then sound is not basically a harmful thing like X-rays. And the energies that we use are very safe. Several studies have been done, and it has been proved that the diagnostic ಅಲ್ಟ್ರಾಸೌಂಡ್ ಯೂಸ್ ಮಾಡ್ತೀವಿ. ಡಯಾಗ್ನೋಸ್ಟಿಕ್ ಅಂದರೆ ಈ ಮಗುನು ನೋಡೋಕ್ಕೆ, ಸ್ಕ್ಯಾನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್. ಓಕೆ. ಆ್ಯಂಡ್ ಆ್ಯಸ್ ವಿ ಡಿಸ್ಕಸ್ಡ್ ಮ್ಯಾಮ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಯಾರ್ಯಾರನ್ನ ಕ್ಯಾಟಗರೈಸ್ ಮಾಡ್ತೀವೋ, ಆ್ಯಸ್ ಅ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್, ಒಬ್ಬ ತಾಯಿಗೆ ಡಯಾಬಿಟಿಸ್ ಇದ್ದಾಗ, BP ಇದ್ದಾಗ, ವೆನ್ ಶಿ ಫಾಲ್ಸ್ ಅಂಡರ್ ದಿಸ್ ಹೈ ರಿಸ್ಕ್ ಕ್ಯಾಟಗರಿ, ಮಗುವಿಗೆ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತಾ? ಎಸ್, ಡೆಫಿನೆಟ್ಲಿ. ಸಿ, ದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಈಸ್ ಅ ಪ್ರೆಗ್ನೆನ್ಸಿ ಇನ್ ವಿಚ್ ಮಗುಗೆ ಅಥವಾ ಮದರಿಗೆ ಔಟ್ಕಮ್ ಸರಿ ಇರುವುದಿಲ್ಲ ಟ್ರೀಟ್ ಮಾಡಿಲ್ಲದ್ರೆ. ಈಗ ಡಯಾಬಿಟಿಕ್ ಮದರ್ ಇರಲಿ, ಆ ಡಯಾಬಿಟಿಕ್ ಮದರ್ಗೆ ನೀವು ಟ್ರೀಟ್ ಮಾಡಿಲ್ಲದ್ರೆ ಶಿ ವಿಲ್ transfer the high sugars in her body to the baby. Okay. The baby will get used to that high sugars and will have all the complications of high sugars. At birth, that baby will need that much sugar. Plus, they don't mature as well as normal babies. So they have more problems in the newborn period. Some of the babies have problems inside, and uncontrolled diabetes are known to land up with unexplained death of the fetus in the uterus. So diabetes can be really dangerous if not taken care of. Okay. But the good thing is, if diabetes is taken care of, all you need to do is keep the sugars normal. If the sugars are within the prescribed range, nothing will happen to the baby. Okay, okay. On the other hand, hypertension idre, it will affect the baby. How much ever you control the hypertension in the mother, hypertension seems to have more effect on the placental development, more effect. So some mothers are lucky, the baby may not get affected, but the chances of the placenta getting affected, mother having pregnancy-induced hypertension, mother having a condition called preeclampsia, adella jaasti irutte. And to some extent, the baby's growth, everything gets affected in hypertension, even when the mother takes good care. Yeah. But diabetes is not like that. It's all in your hands. You take good care, you can prevent all problems for your baby. ಮ್ಯಾಮ್, ನನಗೇನು ಅನ್ಸುತ್ತೆ ಅಂದರೆ, ನಮಗೆ ವಯಸ್ಸಾಗ್ತಾ ಹೆಚ್ಚೆಚ್ಚು ನಮಗೆ ರಿಯಲೈಸ್ ಆಗುತ್ತೆ ಯಾಕೆ ನಮ್ಮ ಹಿರಿಯರು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತಿದ್ರು ಅಂತ. ಆಬ್ವಿಯಸ್ಲಿ ಇವತ್ತಿನ ದಿನ ಎಲ್ಲವೂ ಇಟ್ ಇಸ್ ದೇರ್ ಚಾಯ್ಸ್, ಅವರು ದೇ ಕ್ಯಾನ್ ಡಿಸೈಡ್. ಬಟ್ ಲೇಟರ್ ಇನ್ ಲೈಫ್ ಮಗು ಮಾಡ್ಕೊಂಡಷ್ಟು ಈ ಥರದ ಕಾಂಪ್ಲಿಕೇಶನ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ 2 pregnancies ಆಫ್ ಅ ಸಿಂಗಲ್ ವುಮೆನ್, ಅದು ಕೂಡ ಒಂದೇ ಥರ ಇರಲ್ಲ. ಒಂದು ಆರಾಮಾಗಿರಬಹುದು, ಇನ್ನೊಂದು ತುಂಬ ಕಾಂಪ್ಲಿಕೇಟೆಡ್ ಆಗಿರಬಹುದು. ಅನ್ನೊಂದು ಮದರ್ ಪರ್ಸ್ಪೆಕ್ಟಿವಲ್ಲಿ ಅಂತ ನೋಡಿದಾಗ, ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದರೆ ಒಂದು ಕಡೆ ನಮಗೆ ಆತಂಕ ಇರುತ್ತೆ, ಮತ್ತೊಂದು ಕಡೆ ಮಗುನ ನೋಡ್ತೀವಿ ಅನ್ನೋ ಒಂದು ಖುಷಿ ಇರುತ್ತೆ ಆನ್ ದಟ್ ಮಾನಿಟರ್. ಆದರೆ ನೀವು ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಅಂದರೆ ಆ ಟ್ರೈನ್ಡ್ ಐಸಲ್ಲಿ ಬೇರೆ ರೀತಿಯೇ ನೋಡಬೇಕಾಗತ್ತೆ. ಯಾಕಂದರೆ ಆ ಹೊಟ್ಟೆ ಒಳಗಿರುವಂಥ ಅಥವಾ ಯೂಟ್ರಸ್ನ ಒಳಗಿರುವಂತಹ ಮಗು, ಇಟ್ ಇಸ್ ಯುವರ್ ಪೇಷಂಟ್ ಈವನ್ ಬಿಫೋರ್ ಬರ್ತ್. ಎಸ್ ಅಲ್ವಾ? ನೀವು ಟ್ರೈನ್ಡ್ ಐಯಲ್ಲಿ ನೋಡಬೇಕಾಗತ್ತೆ. ಎಷ್ಟು ಅರ್ಲಿಯೆಸ್ಟ್ ವೀಕ್ಸಲ್ಲಿ ನೀವು ಸ್ಕ್ಯಾನ್ನ ಪ್ರಾರಂಭ ಮಾಡಬೇಕಾಗತ್ತೆ, ಮಗುವನ್ನು ಮಾನಿಟರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಮಸ್ಟ್ ಡೂ ಸ್ಕ್ಯಾನ್ಸ್, ಇದಿಷ್ಟನ್ನ ಎನಿ ಪ್ರೆಗ್ನೆಂಟ್ ವಿಮೆನ್ ಮಾಡಿಸ್ಲೇಬೇಕು ಅನ್ನೋದಿದ್ರೆ ಯಾವ್ಯಾವುದು? ಈಗ ಹೌ ಅರ್ಲಿ ಸ್ಕ್ಯಾನ್ಸ್ ಅಂದರೆ,
usually we like to do a scan in early pregnancy. There are a lot of advantages also of doing a scan early. ಈಗ ತುಂಬ ಅರ್ಲಿ ಮಾಡಿದರೆ ಮಗು ಇನ್ನೂ ಕ್ಲಿಯರಾಗಿ ಕಾಣಲ್ಲ. ಸೊ ದಟ್ ಮೇ ಬಿ ಅ ಬಿಟ್ ಟು ಅರ್ಲಿ, ಬಟ್ 7 weeks to 8 weeks is a time when you can see the baby, you can measure the baby. The baby does not change its position and ಇದು ಫೋಲ್ಡ್ ಓಪನ್ ಮಾಡೋದು ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಕಾನ್ಸ್ಟೆಂಟ್ಲಿ ಇನ್ ಒನ್ ಶೇಪ್ ಸಾರ್ಟ್ ಆಫ್. That is why the measurements taken of that baby at that time are very accurate. So early pregnancy scans are called dating scans or viability scans. Okay. Viability means we want to confirm, okay, pregnant ಆಗಿದೆ, ಮಗು ಹಾರ್ಟ್ ಬೀಟ್ ಇದೆ, ಎಲ್ಲ ಸರಿಯಾಗಿದೆ, ಇದು ಸೈಜ್ ಕರೆಸ್ಪಾಂಡ್ ಆಗ್ತಾ ಇದೆ. Now we are so accurate in ultrasound that even if there is a 3-day difference, you can redate the pregnancy. And after that, if the baby continues to grow normally, it will be like a textbook growth. ಮ್ಯಾಮ್, ಟ್ವಿನ್ಸ್ಗೆ ಸ್ಕ್ಯಾನ್ ಮಾಡಿದಾಗ ನಾನು ನೋಟಿಸ್ ಮಾಡಿದ್ದೀನಿ 1 day ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ. ಅಂದರೆ ಒಂದು ಟ್ವಿನ್ ಮೈಟ್ ಬಿ ಅ ಡೇ ಓಲ್ಡರ್ ಅಥವಾ ಚಿಕ್ಕದಾಗಿರಬಹುದು ದ್ಯಾನ್ ದ ಅದರ್ ಟ್ವಿನ್ ಅಲ್ವಾ? Correct. But then most often twins are conceived at the same time. Yeah. Mostly. But they can, at the end of the day, different babies. So the few millimeter difference ಇರಬಹುದು. ಆದರೆ if you do the gestational age, it will come more or less the same. It will come to 6 weeks 4 days, 6 weeks 3 days. ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. And there you go by the bigger baby. Always take the bigger baby and calculate the date. Okay. And next most important scan NT scan ಆಗುತ್ತಾ? Yes. So the first scan is this dating scan. Actually, you can make out a lot of health of the baby also at that time. Suppose the baby, you know the dates correctly. You are sure this is the date you have conceived, or you have had an IVF, or you have had a IUI, whatever, and conceive agidira. So you know when what is the conception time and what is the age of the baby. So if it doesn't correspond to that age, you know that there is a problem with this pregnancy. So you'll monitor it a little closely. Heart rate should be appropriate for that period of gestation. ತುಂಬ ಕಮ್ಮಿ ಇದ್ರೆ again you know something is wrong with the baby. Fluid around the baby, ಆ ಸ್ಯಾಕ್ನಲ್ಲಿ ಫ್ಲೂಯಿಡ್ ಇರುತ್ತೆ, ಅದು ತುಂಬ ಕಮ್ಮಿ ಇದ್ದರೆ again you need to check carefully for the baby. So at that stage also you can look at the health to some extent. But the main scan that tells you, the first scan that gives you information about the health of the baby is and anomalies in the baby is the NT scan. ಈಗ NT scan was actually designed to look for chromosomal abnormalities. ಯಾಕೆಂದರೆ chromosomal abnormalities, to know chromosomal abnormality, I need your cell and I need to culture it and tell you whether you are chromosomally normal or not. So the fetus, we have to do the same process. Now you cannot get the cell from the fetus easily. ಹೇಗೆ ಸಿಗುತ್ತೆ? ನೀಡಲ್ ಒಳಗೆ ಹಾಕಿ ತೆಗಿಬೇಕಾಗತ್ತೆ. ಅದು ನಮಗೆ ಎಲ್ಲರಿಗೆ ಮಾಡೋಕ್ಕೆ ಆಗೋದಿಲ್ಲ. So in the 80s, late 80s and early 90s, actually early 90s, this NT scan became very popular. So what the earliest you can try and get sample from the baby is 12 weeks. 11 to 12 weeks. From 11 weeks onwards only. ಅದರ ಮುಂಚೆ ನೀಡಲ್ ಒಳಗೆ ಹಾಕೋದು ಸೇಫ್ ಇಲ್ಲ. So from 11 to 14 weeks, they started doing scans to screen for chromosomal abnormalities. ಈಗ ಕ್ರೋಮೋಸೋಮಲಿ ಅಬ್ನಾರ್ಮಲ್ ಬೇಬೀಸ್, ಪರ್ಟಿಕ್ಯುಲರ್ಲಿ ನೀವು ಡೌನ್ಸ್ ಕೇಳಿರ್ಬೋದು. ಡೌನ್ಸ್ ಸಿಂಡ್ರೋಮ್ ಅಂದರೆ ದೇ ಆರ್ ಮೆಂಟಲಿ ರಿಟಾರ್ಡೆಡ್, ಮಾಡ್ರೇಟ್ ಟು ಸಿವಿಯರ್ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ ಮಕ್ಕಳಿಗೆ. ಸೊ ದೀಸ್ ಬೇಬೀಸ್ do not show any ultrasound features on which we can diagnose. So ultrasound alone cannot diagnose Downs. Then how do you identify? How do we help couples not deliver Downs babies? Adike they started looking for markers. ಹೇಗೆ ಐಡೆಂಟಿಫೈ ಮಾಡೋದು? So what is commonly seen in these babies on ultrasound which is not seen in normal babies? For example, fluid collection at the back of the neck. So NT is thickness of the transparent area at the back of the neck. The fluid area looks transparent on the ultrasound. So the transparent area at the back of the neck is called NT. So this is what is measured, and if it is high,
the risk of Downs is high. Similarly, nasal bone. ಈಗ nasal bone is first it develops as a cartilage. So you can't see it very clearly on the ultrasound. Only when calcium deposits, it becomes bone and you can see on ultrasound. Now, calcium deposition can be delayed. ಆಗುದಿಲ್ಲ ಅಂತ ಅಲ್ಲ. Some people, when we say nasal bone is absent, they think nose only is absent. That's not the case. It is only the calcium deposition in this area, small area, that is delayed. ಬರುತ್ತೆ, ಸ್ವಲ್ಪ ದಿನದಲ್ಲಿ ಬರುತ್ತೆ. ಇಟ್ ಡೆಫಿನೆಟ್ಲಿ ಆಸಿಫಿಕೇಶನ್, ಕ್ಯಾಲ್ಸಿಯಂ ಡೆಪಾಸಿಷನ್ ಆಗುತ್ತೆ. ಬಟ್ ದ ಡಿಲೇ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಟು ಸಿ. ಡಿಲೇ ಆಗಿದ್ರೆ those babies are more prone to have Downs. So like that, we look at markers. Markers are not abnormalities. Markers are just clues in the developing baby that tells us this baby may be at a higher risk. So we have 3-4 markers, 4 ultrasound markers, 1 biochemical test we do, and we combine everything together and give a risk. Now, if that risk is high, 1 in 250 or 1 in 200, some take a cutoff of 1 in 100 also. If the risk is high, then you decide to do a test on those babies and confirm the diagnosis of Down syndrome. So now if I do screening on 100, only 5 will turn out to be positive on the basis of your markers ನೋಡಿ ನಾವು 5 ಪಾಸಿಟಿವ್ ಅಂತ ಪಿಕಪ್ ಮಾಡ್ತೀವಿ. ಆ 5ನಲ್ಲಿ 1 also may not have a Downs. Because Downs is 1 in 700. 1 in 700 babies. So I would have to see 700 babies to pick up 1 Downs. ಸೊ ಈಗ ಮಾರ್ಕರ್ಸ್ ನೋಡಿ ನಾವು 5% ಪಿಕ್ ಮಾಡಿದರೆ 7 5s are 35. So in 35 babies, 1 will be Downs. Like that. Okay. 32 to 35 nali ones will be Downs. That it goes like that. So not just because your screen positive doesn't mean ಕೆ ಮಗುಗೆ ತೊಂದರೆ ಇದೆ. ಅದು ನಾವು ಸಿಂಪ್ಲಿ ಹೇಳ್ತಾ ಇದ್ದೀವಿ ನಿಮ್ಮ ಮಗುಗೆ ಹೈ ರಿಸ್ಕ್ ಇದೆ, ಈ ಮಕ್ಕಳಿಗೆ ಈ ಹೆಂಗಸರಿಗೆ ನಾವು ಟೆಸ್ಟ್ ಮಾಡಬೇಕು. ದ ರೆಸ್ಟ್ ವಿ ನೀಡ್ ನಾಟ್ ಡೂ ಬಿಕಾಸ್ ದೇರ್ ರಿಸ್ಕ್ ಇಸ್ ಎಕ್ಸ್ಟ್ರೀಮ್ಲಿ ಲೋ. ಅಗೇನ್ ಇಟ್ ಇಸ್ ನಾಟ್ ದಟ್ ದ ಲೋ ರಿಸ್ಕ್ ವಿಲ್ ನಾಟ್ ಹ್ಯಾವ್ ಡೌನ್ಸ್, ದೇ ಆಲ್ಸೋ ಕ್ಯಾನ್ ಹ್ಯಾವ್ ಡೌನ್ಸ್, ಬಟ್ their risk is very low. So you should not get worried that your risk is high. At least you are picked up in the high risk. ನಿಮಗೆ ಟೆಸ್ಟ್ ಆಗುತ್ತೆ, ಯು ವಿಲ್ ನೋ ಫಾರ್ ಶ್ಯೂರ್. ಆ್ಯಂಡ್ ಥ್ಯಾಂಕ್ಫುಲಿ ಇವತ್ತಿನ ದಿನ ಅಮ್ನಿಯೋಸಿಂಥಸಿಸ್ ಥರದ ಪ್ರಾಸೆಸ್ 100% ಕ್ಲಾರಿಟಿ ಕೊಡುತ್ತೆ. ಎಸ್ ಆರ್ ನೋ, ಇಟ್ಸ್ ಕ್ಲಿಯರ್ ಎಸ್ ಆರ್ ನೋ, ಇದೆಯಾ ಇಲ್ವಾ ಡೌನ್? ಎಸ್, ಆಲ್ಮೋಸ್ಟ್. ನಥಿಂಗ್ ಇನ್ ಮೆಡಿಸಿನ್ ಇಸ್ 100%. ಹೌದಾ? ಓಕೆ. You never say 100% because tests also can give you problems. But it is almost, it's a gold standard. 99.99% you get your answer. Okay. And next comes anomaly scanner. Next come anomaly, yes. So NT ಸ್ಕ್ಯಾನ್ನಲ್ಲಿ ನಮಗೆ ಅಬೌಟ್ 50% ಅಬ್ನಾರ್ಮ್ಯಾಲಿಟೀಸ್ ಗೊತ್ತಾಗ್ಬಿಡುತ್ತೆ, ನಮಗೆ ಗುಡ್ ಸಿಗ್ಬೋದು. ದ ರಿಮೈನಿಂಗ್ 40% will be picked up only in anomaly scan. And there will be about 10% that will never be picked up. Why? Because they are not presenting by the 5th month. 5-6 months ಒಳಗೆ ಅದು ಕಾಣೋದಿಲ್ಲ, ಅಥವಾ ಅದು ಎಷ್ಟು ಸೂಕ್ಷ್ಮವಾಗಿ ಇರುತ್ತೆ ಪಿಕಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆರ್ ದೇ ಆರ್ ಲೇಟ್ ಪ್ರೆಸೆಂಟರ್ಸ್. ಪ್ರಾಬ್ಲಮ್ ಸ್ಟಾರ್ಟ್ ಓನ್ಲಿ ಲೇಟ್. ಯಾವ ಥರದ ಇಶ್ಯೂಸ್ ಈ ಥರ ಆಗಬಹುದು ಮ್ಯಾಮ್? ಯೂಶುವಲಿ intestinal problems, kidney problems, brain problems. Okay. All these are known to have late presentation. Okay. Many of them are correctable. So that way we are okay. Okay. Like kidney problems are usually correctable. It's only the brain problems that may be a little more serious and we may not be able to do anything. But brain continues to develop from early to late and even after birth. So brain is something that you cannot predict when it will show you a problem. Okay. And next comes growth and Doppler scans at 28 weeks. After anomaly, the most important one. So usually in a normal patient, with everything being normal, we can do a growth scan at around 32 weeks. Because that is the point. 32 weeks is a time. If there is IUGR seen at that, if there is any growth problem, that is the time you will see it. 28 may be a bit too early. You may not really see in a very
well-grown baby at mid-trimester, it'll take some time for these placental problems to develop. So 32 is a good time to do a growth scan in a perfectly normal pregnancy ಓಕೆ to screen for any growth issues. ಓಕೆ Otherwise, you will have suspected something at NT anomaly itself, ಹಾಂ 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 that there is a problem. Like uterus, the blood vessel supply ಆಗುತ್ತಲ್ಲ ಯೂಟ್ರಸ್ಸಿಗೆ, ಅದಕ್ಕೆ ಯೂಟ್ರೈನ್ ಆರ್ಟ್ರೀಸ್ ಹೇಳ್ತೀವಿ. ಆ ಯೂಟ್ರೈನ್ ಆರ್ಟ್ರಿ ಬ್ಲಡ್ ಫ್ಲೋ ನೋಡ್ತೀವಿ ನಾವು 5th ಮಂತ್ನಲ್ಲಿ ಆ್ಯಂಡ್ NT ಸ್ಕ್ಯಾನ್ನಲ್ಲಿ. ಆ ಬ್ಲಡ್ ಫ್ಲೋ ಅಬ್ನಾರ್ಮಲ್ ಇದ್ದರೆ then we know that these babies are at a higher risk. So if there's any suspicion of growth lag, or if the uterine artery Dopplers are high, then we can call these patients earlier for growth scan. But you must also remember that ನಿಮ್ಮ obstetricians ಮದರ್ನು ನೋಡ್ತಾ ಇರ್ತಾರೆ. So they will check the weight gain, the size of the uterus, and they will send you if they find that the baby is not growing well. The uterus is not growing as expected. Mother is not gaining weight. ಆವಾಗ ಅವ್ರು ನಮಗೆ ಕಳಿಸ್ತಾರೆ, ಇದು ಪ್ರಾಬ್ಲಮ್ ಇದೆ ನೋಡಿ, ಮಗುದು ಗ್ರೋತ್ ಹೇಗಿದೆ ಅಂತ. ಓಕೆ. ಈ ಥರ ಗ್ರೋತ್ನ ನೀವು ಸ್ಕ್ಯಾನ್ಸಲ್ಲಿ ನೋಡಬೇಕಾದ್ರೆ ಲೆಂತ್, ವಿಡ್ತ್ ಅಥವಾ ನೀವೇನು ಮೆಷರ್ ಮಾಡ್ತೀರಾ, ಇಟ್ ಈಸ್ ಯೂಶಲಿ ಮೆಷರ್ಡ್ ಇನ್ ಮಿಲಿಮೀಟರ್ಸ್. ಸೊ ಈ ಸ್ಮಾಲ್ ಮೆಷರ್ಮೆಂಟ್ಸ್ ಕೂಡ ಡು ಯು ಥಿಂಕ್ ಇಟ್ ಕ್ಯಾನ್ ಮೇಕ್ ಅ ಮೇಜರ್ ಇದು ಅಥವಾ ಮೇಕ್ ಅ ಬಿಗ್ ಡಿಫ್ರೆನ್ಸ್? Yes. Once in early pregnancy, the growth rate is very fast. So small measurements do not make a big difference. Okay. But as the baby grows, the growth rate decreases, and so small measurements can make significant difference. That is why in early pregnancy, I can see a baby in 10 to 14 days and make a difference ಗೊತ್ತಾಗುತ್ತೆ, ಗ್ರೋ ಆಯ್ತಾ ಇಲ್ವಾ ಅಂತ. ಬಟ್ 3rd ಟ್ರೈಮಿಸ್ಟರ್ನಲ್ಲಿ ಅಂದರೆ 28 ವೀಕ್ಸ್ ನಂತರ ನೀವು 10 to 12 ಡೇಸ್ನಲ್ಲಿ ನೋಡಿದರೆ ನಿಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. 3 weeks ಡಿಫ್ರೆನ್ಸ್ ಇಸ್ ರಿಕ್ವೈರ್ಡ್ ಟು ಆ್ಯಕ್ಚುಲಿ ಅಪ್ರಿಷಿಯೇಟ್ ಗ್ರೋತ್ ಡಿಫ್ರೆನ್ಸ್. ಬಟ್ ಬೇಸಿಕಲಿ ಆಸ್ ಅ ಜನರಲ್ ರೂಲ್ ವಿ ನೆವರ್ ಮೆಷರ್ ಬೇಬೀಸ್ ವಿದಿನ್ 2 weeks. Okay. Because of these small differences. It can cause confusion because babies grow by millimeters. So if you make an error of 1 or 2 millimeters, you're not... patient will ask you, ಗ್ರೋವೇ ಆಗಿಲ್ಲ ನನ್ನ ಮಗು, ಅಯ್ಯೋ ನನ್ನ ಮೆಜರ್ಮೆಂಟ್ ಎರರ್ ಇರ್ಬೋದು. ಇಟ್ಸ್ ನಾಟ್ ದಟ್ ದ ಬೋನ್ ಹ್ಯಾಸನ್ ಗ್ರೋನ್ ಅಟ್ ಆಲ್. ಯು ಹ್ಯಾವ್ ನಾಟ್ ಗಿವನ್ ಇನಫ್ ಟೈಮ್ ಫಾರ್ ದ interval growth to occur. So 2 weeks gap ಬಿಡಲೇಬೇಕು ಗ್ರೋತಿಗೆ. Again, when you're talking of measurements, yeah, there are lots of measurements we take on the basis of which we decide that this measurement is normal, abnormal. So measurements have to be taken in the correct sections, in the prescribed manner, and exactly how the measurement should be taken. Then only it is applicable, and you can use it as for diagnosis. If you don't do the measurement in a correct way, your diagnostic accuracy will not be good. For example, there is a ventricle in the brain which has to be less than 10 millimeters. Now to measure it less than 10, make that measurement and say yes, it is less than 10 or more than 10, you have prescribed way of measuring it. Now if the baby does not give you position and you cannot measure it, then you cannot give that. So you have to explain to the patient, I need a correct position, you need to wait, I need to measure it accurately. ಯೂಶ್ವಲಿ ಒಂದು ಹತ್ತಿರ ಇರುತ್ತೆ, ಒಂದು ದೂರ ಇರುತ್ತೆ. ಈಗ ಅಲ್ಟ್ರಾಸೌಂಡ್ನಲ್ಲಿ ನಮ್ಮ ಹತ್ತಿರ ಇರೋದು ಆಬ್ಜೆಕ್ಟ್ಸ್ ಅಷ್ಟು ಕ್ಲೀನಾಗಿ ಕಾಣೋದಿಲ್ಲ. ವಾಟ್ ಈಸ್ ಫಾರ್ ಅವೇ ಈಸ್ ಸೀನ್ ಬೆಟರ್. ಲೈಕ್ ನಾವು ಕಣ್ಣಿಂದ ಹತ್ತಿರ ಇದ್ದರೆ ಐ ಕೆನಾಟ್ ಸಿ, ಐ ನೀಡ್ ಅ ಫೋಕಲ್ ಪಾಯಿಂಟ್. ಸೊ ವಾಟ್ ಈಸ್ ಆಟ್ ದ ಫೋಕಲ್ ಪಾಯಿಂಟ್ ಅವೇ ಫ್ರಮ್ ದ brain artifacts and all that is better seen. So sometimes you have to wait for the baby to turn to that position. This ventricle should go in the opposite side. So when you really want to make a decision, this is normal, abnormal, you need to be patient and wait to such an extent also. ಸೊ ಇದು ಎಲ್ಲರಿಗೂ ಅನುಭವ ಆಗಿರುತ್ತೆ. ಹೊರಗಡೆ ಹೋಗಿ ನೀರು ಕುಡ್ಕೊಂಡು ಅಥವಾ ಏನಾರು ತಿನ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬನ್ನಿ ಅಂತಾರೆ. ಆ್ಯಂಡ್ ನಾವು ಅನ್ಕೋತಾ ಇರ್ತೀವಿ, ಅಯ್ಯೋ ಬೇಬಿ ಪೊಸಿಷನ್ ಕೊಡೋಕ್ಕಿಲ್ವಾ ಅಂತ. ಕೊಟ್ಟಿರತ್ತೆ, ಮೇ ಬಿ ನೀವು ಹೇಳ್ದ ಹಾಗೆ ಈ ಹತ್ತಿರ ಇರೋವಂಥದ್ದು ನಿಮಗೆ ಕ್ಲಿಯರಾಗಿ ಕಾಣಿಸಿರಲ್ಲ.
ಅದು That is farthest only point in ಗೆ the brain ಹೋಗ್ಬೇಕಾಗತ್ತೆ. because Okay, the brain is inside a bony structure. But for other structures it is not so bad. Okay. Generally ನಮಗೆ ಕಷ್ಟ ಆಗೋದು ಫೇಸ್ ಆ್ಯಂಡ್ ಹಾರ್ಟ್ ನೋಡೋಕ್ಕೆ. Okay. ಈಗ ಬೇಬೀಸ್ ಯೂಶಲಿ ಟೆನ್ ಟು ಲೈ ವಿತ್ ಸ್ಪೈನ್ ಇನ್ ಫ್ರಂಟ್. ಯಾಕೆಂದರೆ ಮದರ್ದು ಬ್ಯಾಕ್ ಹೀಗೆ ಕಾನ್ವೆಕ್ಸ್ ಇರುತ್ತೆ, ಸೊ ಮಗು ಹೀಗೆ ಮಲಗುತ್ತೆ ಅದ್ರ ಮೇಲೆ. ಸೊ ಯೂಶ್ವಲಿ ಬ್ಯಾಕ್ ಇಸ್ ಇನ್ ಫ್ರಂಟ್. ಸೊ ಫೇಸ್ ಆ್ಯಂಡ್ ಹಾರ್ಟ್ ನೋಡೋದು ಕಷ್ಟ ಆಗುತ್ತೆ, ಎಲ್ಲ ಸ್ಕ್ಯಾನ್ ಆಗಿ ಹೋಗಿಬಿಡುತ್ತೆ. ಹಾರ್ಟ್ ಫೇಸ್ ಸರಿ ತೋರಿಸಲ್ಲ, ಅರ್ಧಂಬರ್ಧ ತೋರಿಸಿರುತ್ತೆ. ಸೊ ವಿ ಟೆಲ್ ಓಕೆ ಗೋ ಡ್ರಿಂಕ್ ವಾಟರ್, ಈಟ್ ಸಮಥಿಂಗ್, ವಾಕ್. ಮೇನ್ಲಿ ವಿ ವಾಂಟ್ ದೆಮ್ ಟು ಈಟ್ ಸಮಥಿಂಗ್ ಆ್ಯಂಡ್ ವಾಕ್ ಸೊ ದಟ್ ದ ಬೇಬಿ ಬಿಕಮ್ಸ್ ಆ್ಯಕ್ಟಿವ್ ಆ್ಯಂಡ್ ಮೂವ್ಸ್. ಆ್ಯಂಡ್ ನೀವು ಏನೇನೆಲ್ಲ ನೋಡಬೇಕಾಗತ್ತೆ ಸ್ಕ್ಯಾನಲ್ಲಿ? ಫಾರ್ ಎಕ್ಸಾಂಪಲ್, ನಮಗೆ ನೀವು ಅದನ್ನು ಮಾನಿಟ್ರಲ್ಲಿ ತೋರಿಸ್ಬೇಕಾದ್ರೆ ಕೈಗಳು ಕಾಣಿಸ್ತಿದ್ಯಾ, ಎರಡು ಕಾಲು ಕಾಣಿಸ್ತಿದ್ಯಾ, ಒಂದು ಕೈ ಬಾಯಲ್ಲಿ ಇಟ್ಕೊಂಡಿದೆ ಕಾಣಿಸ್ತಿದ್ಯಾ ಅಂದಾಗ ನಮಗೆ ನೀವು ಹೇಳ್ದಾಗೆ ತುಂಬ ಕ್ಲಿಯರಾಗಿ ಅಲ್ಲದೆ ಇದ್ರು ಗೊತ್ತಾಗತ್ತೆ. ಬಟ್ ನೀವು ಅದನ್ನು ತುಂಬ ಕ್ಲಿಯರಾಗಿ ನೋಡಬೇಕಾಗತ್ತೆ. ಅಂದರೆ ಕೈ ಅಂದರೆ ನೀವು 5 ಬೆರಳನ್ನ ನೋಡಬೇಕಾಗತ್ತೆ, ಕಾಲು ಅಂದರೆ ಅದರ ಗ್ರೋತ್ ನೋಡಬೇಕಾಗತ್ತೆ, 5 ಬೆರಳುಗಳನ್ನ ನೋಡಬೇಕಾಗತ್ತೆ. ಸೊ ಈ ಥರ ಹೌ ಡಿಫ್ರೆಂಟ್ ಇಸ್ ಯೋರ್ ಪರ್ಸ್ಪೆಕ್ಟಿವ್ ಅದನ್ನು ನೋಡೋದ್ರಲ್ಲಿ? See, what you said is correct. We need to see it much more detail. From head to toe, we need to see every structure, make sure everything is normal. 2 orbits are of the similar size. They are seen. That we are seeing the nose, we are seeing the lips. Lips is very important because defects lips nalli barutte, cleft lip barutte. So lips nodlebeku in this form. Then we go down to the heart, chest, ella nodbeku. Heart is studied in detail because we can pick up all. See, heart is a mechanical structure, so we can pick up abnormalities in the heart on ultrasound very well. Oh, okay. ಈಗ brain, liver, everything works with a lot of chemicals, so we don't know about their function. We can only tell you the structure. Okay. But heart is a organ where we can tell you the structure, we can tell you the function. Abnormal function of the heart also can be picked up. So like echos are done for adults, we do a detailed examination for the baby also. So heart is an organ that we can really study in detail. Then we go down to the abdomen, kidneys, ella neatagi, all structures have to be seen in detail, see whether they are normal in shape, size and ecotexture. The anatomical structure that should be there should be recognized. And that is all related to the gestational age. So for that gestational age, everything should correspond. Okay. Now, when it comes to hands and this one, we are not actually required to count all the 5 fingers because it is not possible to do that in every baby. But most of us do it because it is important. Abnormal number of fingers can be related to abnormalities. ಹೌದಾ? Yes. If you have 1 extra finger, your chances of having chromosomal abnormality like extra chromosome 13 is higher. Then there are a lot of other genetic conditions also. So once we see an extra finger, it may be a normal baby, but we have to confirm that. So then we go see the baby from head to toe all over again and make sure we have not missed anything. Once you have one finding, you look out for others. ಒಂದು ಫೈಂಡಿಂಗ್ ಮಾತ್ರ ಇದ್ದರೆ ವಿ ಸೇ ಐಸೋಲೇಟೆಡ್, ಒಂದೇ ಒಂದು ಇದೆ, ದೆನ್ ವಿ ಆರ್ ರಿಲೇಟಿವ್ಲಿ ಸೇಫ್. ಬಟ್ ಇಫ್ ಯು ಹ್ಯಾವ್ ಮಲ್ಟಿಪಲ್ ಫೈಂಡಿಂಗ್ಸ್, ದೆನ್ ದ ಚಾನ್ಸಸ್ ಆಫ್ ಫೈಂಡಿಂಗ್ ಅ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಇಸ್ ಹೈಯರ್. ಮ್ಯಾಮ್, ಇವಾಗ ಕೆಲವ್ರಿಗೆ ಅಷ್ಟು ಬೆರಳುಗಳು 5 ಬೆರಳುಗಳು ಕಂಪ್ಲೀಟಾಗಿ ಬೆಳೆದಿಲ್ಲದೆ ಇರೋದನ್ನು ನೋಡಿರ್ತೀವಿ. ಅಡಲ್ಟ್ಸ್ ಆಲ್ಸೋ ಏನೂ ಅಬ್ನಾರ್ಮಲಿಟಿ ಇಲ್ಲದೆ ನಾರ್ಮಲ್ ಆಗೇ ಇರ್ತಾರೆ. ನೀವು ಹೇಳ್ದ ಹಾಗೆ ಇಂಥವ್ರೆಲ್ಲರಲ್ಲೂ ಅಬ್ನಾರ್ಮಲಿಟಿ ಇರುತ್ತೆ ಅಂತಲ್ಲ, ಬಟ್ ಈ ಥರ ಇದ್ದಾಗ ಅಬ್ನಾರ್ಮಲಿಟಿ ಇರೋ ಚಾನ್ಸ್ ಇರಬಹುದು ಅಂತ ವಿ ಟ್ರೈ ಟು ಪಿಕಪ್ ಅದರ್ ಇನ್ಯಾವುದಾದ್ರೂ ಇಶ್ಯೂಸ್ ಇದ್ರೆ ಅಂತ. ಸೊ ಈ ಬೆರಳು ಕಂಪ್ಲೀಟಾಗಿ ಬೆಳೆದೇ ಇರೋದು, ಇನ್ನು ಕೆಲವ್ರಿಗೆ ಕೊನೆ ಬೆರಳು ಮಾತ್ರ ಕಂಪ್ಲೀಟಾಗಿ ಬೆಳೆಯೋದಿಲ್ಲ, ಆ್ಯಂಡ್ 1 ಎಕ್ಸ್ಟ್ರಾ ಫಿಂಗರ್ ಇರೋದು, ಈ ಎಲ್ಲ ಇದ್ದಾಗ ನೀವು ಯು ಸಸ್ಪೆಕ್ಟ್ ಸಮಥಿಂಗ್ ಆ್ಯಂಡ್ ಯು ಡೂ ದ ಸ್ಕ್ಯಾನ್ ಆಲ್ ಓವರ್ ಅಗೇನ್. ಮೀನ್ಸ್ ವಿ ಡೂ ದ ಸ್ಕ್ಯಾನ್, ಬಟ್ ಇಫ್ ಐ ಫೈಂಡ್ ಸಮಥಿಂಗ್ ಐ ವಿಲ್ ರಿವ್ಯೂ ಮೈ ಸ್ಕ್ಯಾನ್ ಒನ್ಸ್ ಅಗೇನ್, ಮೇಕ್ ಶ್ಯೂರ್ ಐ ಹ್ಯಾವ್ ನಾಟ್ ಮಿಸ್ಡ್ ಎನಿಥಿಂಗ್, ಬಿಕಾಸ್ there are certain things that can be associated with that, and other association is with trisomy 13. So I will look for everything again. ಸೊ ಈ ಬೆರಳುಗಳು ಕಂಪ್ಲೀಟಾಗಿ ಬೆಳೆದೇ ಇರೋದು ಕೂಡ ಕ್ಯಾನ್ ಬಿ ಅನ್ ಇಶ್ಯೂನಾ? ಉಗ್ರಿನವರೆಗೂ ಬೆಳೆದಿರಲ್ಲ ಕೆಲವು. But those are all usually these are genetic problems. So ಅದರಲ್ಲಿ ಫ್ಯಾಮಿಲಿನಲ್ಲಿ ನೋಡಬೇಕು. Some family members also may have that sort of a issue. So you need to see the family history, what is the problem, things like that. But to find out all hand-related problems are not easy. Because after 5th month, the baby doesn't open the hand all the time.
So you have to wait for the hand to open and see everything. We can see the 3 bones, but we cannot see the nails. We can see 3 bones, that's all. So bony structure is what we really see in ultrasound best. Okay. Soft tissue ನೋಡ್ಬೋದು, but best is the bony structure that we see. ಓಕೆ. ಇನ್ಯಾವ್ದನ್ನಾದರೂ ನೀವು ನೋಡಿದಾಗ ಯು ಸಸ್ಪೆಕ್ಟ್ ಏನಾದರೂ ಇರಬಹುದು ಅಂತ ಆ್ಯಂಡ್ ದೆನ್ ಅಡ್ವೈಸ್ ಫಾರ್ ಅನದರ್ ಟೆಸ್ಟ್ ಅಥವಾ ಸ್ಕ್ಯಾನ್ ಆಲ್ ಓವರ್ ಅಗೇನ್ ಈ ಥರ ಲೈಕ್ ಎನ್ ಎಕ್ಸ್ಟ್ರಾ ಫಿಂಗರ್. Yeah, so that's what we nasal bone. If we don't see the nasal bone very well, or we see ಕಾಲಿದು position abnormal irutte, we call it club foot. That also, if it's isolated, no problem. It is correctable. Nothing needs to be done. But we need to make sure no other associated abnormalities are there. Same thing for the markers. Nimge markers ಹೇಳಿದಿವಲ್ಲ ನಾವು, NT, increased nuchal. ಅದು ಕೂಡ, that nuchal thickness will be there sometimes even at anomaly scan. So nuchal thickness means you look for all other look for all the long bones, whether they are normal. Look for the heart, whether it is normal. Look for other clues of chromosomal abnormalities. Kidneys nodudu. Everything should be normal. If it is isolated, the problems are less. But if it is associated with something else, you need to do further test and find out whether there is a genetic problem. ಓಕೆ. ಸೊ ಈ 4 ಸ್ಕ್ಯಾನ್ಸ್ಗಳು ಕಡ್ಡಾಯ. ಒಂದು ಅರ್ಲಿ ವೈಬಿಲಿಟಿ ಸ್ಕ್ಯಾನ್, ಎರಡನೇದು NT ಸ್ಕ್ಯಾನ್, ಆ್ಯಂಡ್ ದೆನ್ ಅನಾಮಲಿ ಸ್ಕ್ಯಾನ್ ಆ್ಯಂಡ್ ಗ್ರೋತ್ ಸ್ಕ್ಯಾನ್. ಇದಾದ ನಂತರ ಅದನ್ನು ನೋಡಿ ಡಾಕ್ಟರ್ ಎಕ್ಸ್ಟ್ರಾ ಸ್ಕ್ಯಾನ್ಸ್ನ ಸಜೆಸ್ಟ್ ಮಾಡಿದ್ರೆ ಅದನ್ನು ನಾವು ಮಾಡಿಸ್ಬೇಕು ಅನ್ನೋದು. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಒಬ್ಬ ರೈಟ್ ಟ್ರೈನ್ಡ್ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ ಹತ್ರ ನಾವು ಹೋಗೋದು ಅಲ್ವಾ, ಬಿಕಾಸ್ ಓನ್ಲಿ ಅ ಟ್ರೈನ್ಡ್ ಐ ಕ್ಯಾನ್ ಪಿಕಪ್ ಈ ಥರದ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ. ಆ್ಯಂಡ್ ಜಸ್ಟ್ ಇನ್ ಕೇಸ್ ಆಫ್ ಅಬ್ನಾರ್ಮಲಿಟಿ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹೇಳಕ್ ಸಾಧ್ಯ ಅಲ್ವಾ ಮ್ಯಾಮ್? It has to be experienced eye, and lot of patience has to go into looking at everything carefully. ಓಕೆ. ಆ್ಯಂಡ್ ಆಲ್ಸೋ ಈ ಥರದ ಯಾವುದಾದ್ರೂ ಒಂದು ಇಶ್ಯೂ ಸ್ಕ್ಯಾನಲ್ಲಿ ಕಂಡು ಬಂದಾಗ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ತಾಯಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಹೇಗೆ ಕನ್ವೆ ಮಾಡ್ತೀರಾ ಅಂತ ಕೂಡ ಅಲ್ವಾ. ಬಿಕಾಸ್ ನೀವು ಹೇಳಿದ ತಕ್ಷಣ ಫಸ್ಟ್ ನಾವು ರಿಸೀವ್ ಮಾಡ್ಕೊಳ್ಳೋವಾಗ ಅದು ಶಾಕ್ ಆಗೇ ಇರುತ್ತೆ. ಬಟ್ ಎಲ್ಲವೂ ತೊಂದರೆನೇ ಫಾರ್ ಎವರ್ ಕಂಟಿನ್ಯೂ ಆಗುತ್ತೆ ಅನ್ನೋ ಥರದ್ದಲ್ಲ. ಕೆಲವೊಂದು ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್, ಇಟ್ ಕ್ಯಾನ್ ಬಿ ಕರೆಕ್ಟೆಡ್. ಇಟ್ ಇಸ್ ನಾಟ್ ಲೈಕ್ ಅ ಪರ್ಮನೆಂಟ್ ಡ್ಯಾಮೇಜ್. ನಿಮ್ಮ ಪಾತ್ರ ಇದರಲ್ಲಿ ಎಷ್ಟಿರುತ್ತೆ? ಬಿಕಾಸ್ ನೀವು ಅಲ್ಲಿ ಸ್ಕ್ಯಾನ್ ಮಾಡ್ತಾನೆ ಯು ವುಡ್ ಹವ್ ರಿಯಾಕ್ಟೆಡ್ ಮೇ ಬಿ, ಆ್ಯಂಡ್ ಆ ತಾಯಿಗೆ ಸ್ವಲ್ಪ ಗಾಬರಿ ಆಗಿರುತ್ತೆ. ಆಮೇಲೆ ಅದನ್ನ ಹೇಗೆ ಕನ್ವೆ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? So usually now there are different ways of looking at it. ಈಗ fetal medicine specialist ಆಗಿದ್ರೆ then you usually convey talk to the patient and tell what the problem is. But ultrasound is done even by radiologists. Now radiologists may not want to take on the responsibility of conveying this. So what they do is they convey it to the gynecologist and they do the talking. But as far as fetal medicine specialists are concerned, and especially if you are an OB/GYN specialist, we usually take on the responsibility of conveying it to the patient ourselves. Now, what we normally do is play it low. See, there is a problem, but it does not mean it can be corrected. If there is we usually give a soft blow to them, just tell them there is something, but we need to see, and sometimes we really need to reconfirm it. So we say, see, there's some problem. We need to see it. We need to look at it a little carefully, and if you're 100% sure of it, then we go ahead and counsel. Otherwise, say, can you please come back another day? Come back tomorrow, we'll see. Ishtu nodidive ನಾವು, ಇನ್ನೂ ಸ್ವಲ್ಪ ನೋಡಕ್ಕೆ ಇದೆ. And we make sure what we have seen is, first is we have to be 100% sure what we have seen. Then we convey it to the patient. And as I told you, we first tell them that there is a possibility, especially this happens with heart problems. We can, and they're correctable. So we say they are correctable. So you don't have to get too worried about it. This is what the problem is. This is how it can be corrected. Then next step is we encourage them to go and see the specialist who is going to do this surgery or treat the baby afterwards. Okay. So Annama Hospital idre or wherever, we give them contacts. These are the people you can go and speak to. And most often they need to do an invasive test. So we explain to them why they need to do a test. ಈಗ ಪ್ರಾಬ್ಲಮ್ ಗೊತ್ತು,
there is a small problem in the heart which can be corrected. Once corrected, your baby is going to do fairly well. But we need to make sure there is no genetic problem along with it. For example, Down syndrome nalli heart problem irಬಹುದು. So are you willing to have a baby with Downs and a heart problem? Then it is okay. Then no need of doing any test. But if you do not want to have a baby with genetic problem and a heart problem, then you need to test the baby, confirm that this baby is genetically normal or chromosomally normal. So we advise them the test, how the test will be done, what will be the cost of the test, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಆಪ್ಷನ್ಸ್ ಕೊಡ್ತೀವಿ. So some people will decide immediately, others will take 1 or 2 days and get back to you. ಓಕೆ ಓಕೆ ಆ್ಯಂಡ್ ಈ ಆಪ್ಷನ್ ಅಂದರೆ ಇನ್ವೇಸಿವ್ ಟೆಸ್ಟ್ ಏನು ಹೇಳಿದ್ರಿ, ಮಗುವಿನ ಸುತ್ತಲಿನ ಆಮ್ನಿಯಾಟಿಕ್ ಫ್ಲೂಯಿಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡುವಂಥ ಟೆಸ್ಟ್. ಕ್ಯಾನ್ ಯು ವಾಕಸ್ ಥ್ರೂ ಈ ಒಂದು ಆಮ್ನಿಯೋಸೆಂಟಿಸಿಸ್ ಅಂದರೆ CVS ಆಮ್ನಿಯೋಸೆಂಟಿಸಿಸ್ ಆ್ಯಂಡ್ NIPT ಬೋತ್? Okay. So now NIPT is a very good test. As I told you, we need the cell of a baby to know the chromosomal problem. For years, scientists tried to get the cell of the baby from the mother's blood, but it never worked. Then we came to technologies where we can separate DNA and work on the DNA. So now what they do is, DNA is more sturdier than cells. So in mother's blood, mother's DNA is floating, baby's DNA is also floating. ಈಗ ಮಗುದು ಪ್ರೆಗ್ನೆನ್ಸಿದು ಸ್ಟ್ರಕ್ಚರ್ ಹೇಗಿರುತ್ತೆ, ಒಂದು ಮಗು ಇದೆ, ಅದರ ಸುತ್ತು ನೀರಿರುತ್ತೆ, ಅದರ ಸುತ್ತು ಒಂದು ಸ್ಯಾಕ್ ಇರುತ್ತೆ, ಆ್ಯಂಡ್ ಸ್ಯಾಕಿನ ಹೊರಗೆ ಪ್ಲಾಸೆಂಟಲ್ ಟಿಶ್ಯೂ ಇರುತ್ತೆ. ಈ ಪ್ಲಾಸೆಂಟಲ್ ಟಿಶ್ಯೂ ಮಗುದು ಸೆಲ್ಸ್. ಸೊ ಈ ಪ್ಲಾಸೆಂಟಲ್ ಟಿಶ್ಯೂ ಇಸ್ ಕನೆಕ್ಟೆಡ್ ಟು ದ ಮದರ್. The placental villi are floating in the mother's blood. So cells from there as well as uterus, uterus muscle ಒಳಗೇನು ಇನ್ವೇಡ್ ಮಾಡುತ್ತೆ ಈ ಸೆಲ್ಸ್. So from all that area, the cells of the baby are coming into the mother's circulation. Now these cells have DNA. The DNA will, when the cells break, it floats into the mother's blood. That DNA you pick up and do NIPT. So that is the reason it's 99.99% accurate. Yeah, it is 99% accurate. 1% chance of missing a diagnosis. So what it does is, it reads the DNA, and it reads your DNA also and your baby's DNA also. So if you have two copies of that DNA, the baby also has to have 2 copies of that DNA. So normally whenever you do a NIPT in a normal baby, all chromosomes will be with 2 copies. Now if there is an extra copy, you immediately know 21 ಈ ಕಾಪಿ ಎಕ್ಸ್ಟ್ರಾ ಇರಬಹುದು. So the test tells you that there is extra material of this particular chromosome, and so it is a very accurate test. So once the NIPT has come into the market, many countries are using that as a standard test to rule out chromosomal abnormalities. ಇದು ಡಬಲ್ ಮಾರ್ಕರ್ಗಿಂತ 1 notch higher ಅಲ್ವಾ ಮ್ಯಾಮ್? ಐ ಥಿಂಕ್ ಇಟ್ ಇಸ್ ಬೆಟರ್. Much higher. See, double marker is just like your NT or nasal bone. It is just one of the screening tests, because some of these hormones and proteins that are produced by the placenta, they are produced in abnormal amounts in pregnancy, in abnormal pregnancy. That's an indirect way of looking at it. Here you're directly looking at the DNA. So it's a very nice, very good test, NIPT. So whenever you have a marker, you don't have an abnormality in the baby. NT scan ನಲ್ಲಿ ಒಂದು ಮಾರ್ಕರ್ ಇದೆ, NT ಜಾಸ್ತಿ ಇದೆ ಅಥವಾ even 2-3 ಮಾರ್ಕರ್ಸ್ ಇದ್ದರೆ, you can do an NIPT. If the risk is very high, we prefer to do a CVS. If it's more than 1 in 100, we straight away do a CVS. But otherwise, you can do an NIPT. If NIPT report says low risk, there's no need of doing anything, because the chance of missing is just 1%. Plus, you're also going to do an NT scan, anomaly scan, and if you do find something at a later stage, you can always do an invasive test at that period. But NIPT is a very good test for chromosomal abnormalities. So even the NT scan now has become a scan for looking at the structure of the baby. So we use it as a scan to study and pick up early anomalies. So suppose I find an anomaly at NT scan, I will go in for a CVS, where you take tissue from the placenta
and send it for testing. Because the sac is very small. ಅದರ ಒಳಗೆ ಹೋಗಕ್ಕೆ ಆಗೋದಿಲ್ಲ. So the placental tissue which is outside the sac is fetal cells. ಅದು ತಗೊಂಡು ನಾವು ಟೆಸ್ಟಿಗೆ ಕಳಿಸ್ತೀವಿ. ಅದು ಸ್ಟಡಿ ಮಾಡಿ we will know whether certain... Now what you send for is again something that you have to decide. If you are looking for simple chromosomal abnormalities, we just do a test called karyotype. Or we do a test called chromosomal microarray. That is, it is a higher test than karyotyping, but it is computerized. So it is not very labor intensive and more accurate. So we look for chromosomal abnormalities and small missing elements in the genome. Some bits of chromosomes or bits of genes are missing. That is what it will tell you. Now, if I find the abnormality at anomaly scan ಆಗೋಯಿತು, ಈಗ ನಮಗೆ ಏನೋ abnormality ಸಿಕ್ಕಿದೆ, amniocentesis usually done. Because by this time you can enter the cell, and amniocentesis, even though it has shed, ಮಗು ಇಂದ ಡಿಸ್ಕಾರ್ಡ್ ಆಗಿರೋದು ಸೆಲ್ಸ್ amniotic fluid ನಲ್ಲಿ ಇರುತ್ತೆ, ಕೆಲವು ಸೆಲ್ಸ್ ಡೆಡ್ ಇರುತ್ತೆ, ಬಟ್ ದೇ ಹ್ಯಾವ್ DNA. So that is enough for us. We need DNA. So we need fetal cells in whatever form. So you can, and here the cells will be pure fetal cells. ಈ CVS ನಲ್ಲಿ ಒಂದೊಂದು ಸತಿ ಮೆಟರ್ನಲ್ ಕಂಟ್ಯಾಮಿನೇಷನ್ ಆಗುತ್ತೆ, ಯಾಕೆಂದರೆ blood is around there. You're taking it from midst of mother's blood and all that. Here you're entering the amniotic cavity. Your collection is very pure. You get pure fetal cells from that amniotic fluid. ಸೊ ಅದು ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಸೊ ಇದು 99.99%. That is 90. Both, whether it is CVS or this, the test will give you 99.99% results. Nothing in life is 100%. There can be some problems. So we never say anything 100%, but these are the gold standards. So that's what we ಓಕೆ. ಸೊ ನೀವು ನೋಡುವಂಥ ಒಂದಷ್ಟು ಮಾರ್ಕರ್ಸ್ಗಳ ಬಗ್ಗೆನೇ ಮಾತಾಡ್ತಾ ಹೇಳ್ತಾ ಇದ್ರಿ, ಏನೇನೆಲ್ಲ ಗಮನಿಸ್ತೀರಾ ಅಂತ. ಅಂದರೆ ಅಮ್ನಿಯೋಟಿಕ್ ಫ್ಲೂಯಿಡ್ನ ಕೂಡ ನೋಡ್ತೀರಾ ಎಷ್ಟಿದೆ ಅಂತ. ಅದ್ರ ಜೊತೆಗೆ ಸರ್ವೈಕಲ್ ಲೆಂತ್ ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್? ಈ ಸರ್ವೈಕಲ್ ಲೆಂತ್ನ ನೀವು ಮೆಷರ್ ಮಾಡೋದು ಆ್ಯಂಡ್ ಅದು ಕರೆಕ್ಟ್ ಲೆಂತಲ್ಲಿ ಇರೋದು ಒಬ್ಬ ಹೆಣ್ಮಗುವಿಗೆ ಎಷ್ಟು ಇಂಪಾರ್ಟೆಂಟ್? ಸರ್ವೈಕಲ್ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ NT ಸ್ಕ್ಯಾನ್ನಲ್ಲಿನೂ ನೋಡ್ತೀವಿ ನಾವು ಸರ್ವೈಕಲ್ ಲೆಂತ್. If the cervical length is say more than 3 to 3.5, we are happy. Okay. So the best time to look again is your anomaly scan. Unless the mother has had a previous problem with the cervix. Previous pregnancy cervix short agidre, we see them at 14 weeks. Transvaginal scan ಮಾಡ್ತೀವಿ because that is more accurate. You can see the cervix very closely. So 14 weeks ige ನೋಡ್ತೀವಿ, 16 weeks ige ನೋಡ್ತೀವಿ. Now what happens at 16 weeks is, at 16 weeks the uterus gets filled with the whole sac. Till 16 weeks the sac is there and there's a lot of space around it. It's not filling the... Correct. After 16 weeks the sac is filling the uterus. So it starts putting pressure on the cervix. So if the cervix is defective in some way, it'll start opening up. So actually weak cervix is very rare. It's not a very common condition. More often than not, it is some sort of infection that causes the cervix to the delivery process to start early. Cervix short agutte, open agta irutte. So that is why two things you look for. One is the length of the cervix, and if the cervix is getting short, we make sure there's no infection there. ಸೊ ಆ್ಯಂಟಿಬಯೋಟಿಕ್ಸು ಕೊಡ್ತಾರೆ, ಸ್ವಾಬ್ ತೆಗೆದು ಚೆಕ್ ಮಾಡಿ ಆ್ಯಂಟಿಬಯೋಟಿಕ್ಸು ಕೊಡ್ತಾರೆ. ಆ್ಯಂಡ್ ಈಚೆಗೆ ಪ್ರೊಜೆಸ್ಟ್ರಾನ್, we have started using progesterone to improve cervical length. So pure progesterone given in correct doses, it will help increase the cervical length. So to look at the cervix is very important. Short cervix means preterm delivery. So 2.5 in the short is something that you should take care of. Alarming. Okay. It is something to take care of. Yes. 1.5 in the short is alarming. Oh, okay. Then you might have to put a stitch there. Okay. ಆ್ಯಂಡ್ ಒಬ್ಬ ತಾಯಿಯಾಗಿ ಸ್ಕ್ಯಾನಿಗೆ ಬಂದಾಗ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್ ಏನಿರುತ್ತೆ ಮ್ಯಾಮ್? ನಿಮ್ಮನ್ನ ಏನು ಕಾಮನ್ ಆಗಿ ಕೇಳ್ತಾರೆ ನಿಮ್ಮನ್ನ? Some of them are so tense. Heartbeat idea. Oh. They're so tense about the whole thing, or they may have had a bad experience before. So that's what they will ask you. You said, of course, heartbeat is there, everything is fine.
So they basically they just want to know everything is fine, baby is fine. Then if they've had a problem with placenta before, like they've had an IUGR baby or they've had a cervix problem, they'll ask you specifically about that. ಓಕೆ. ಹೌ ಸರ್ವಿಕ್ಸ್ ಹೇಗಿದೆ, ಹಾಂ ಯೂಟ್ರಸ್ ಪ್ಲಾಸೆಂಟಾ ಚೆನ್ನಾಗಿದೆಯಾ, ಬೆಳವಣಿಗೆ ಚೆನ್ನಾಗಿದೆಯಾ, ದಟ್ ಸಾರ್ಟ್ ಆಫ್ ಥಿಂಗ್ಸ್. ಆ್ಯಂಡ್ ಟಾಕಿಂಗ್ ಅಬೌಟ್ ಪ್ಲೆಸೆಂಟಾ, ಇದರ ಪ್ಲೇಸ್ಮೆಂಟ್ ನಿಮಗೆ ಎಷ್ಟು ಅರ್ಲಿ ಡೇಸಲ್ಲೇ ಗೊತ್ತಾಗುತ್ತೆ? Earliest ಪ್ಲಾಸೆಂಟಾ ವೆದರ್ ಇಟ್ ಇಸ್ ಆಂಟೀರಿಯರ್ ಪೋಸ್ಟೀರಿಯರ್ ಫಂಡಲ್ ಗೊತ್ತಾಗುತ್ತೆ. ಆದರೆ ಡಿಸ್ಟೆನ್ಸ್ ಫ್ರಮ್ ದ ಸರ್ವಿಕ್ಸ್ ವಿ ಕ್ಯಾನಾಟ್ ಮೇಕ್ ಔಟ್ ದಟ್ ಅರ್ಲಿ. ಇಟ್ ಮೇ ಲುಕ್ ವೆರಿ ಲೋ. Placenta may look as if it's very low because the placental size is this much, the uterus size is a little bigger, that's it. So low lying placenta ಎಲ್ಲ ನಮಗೆ ಇಷ್ಟು ಬೇಗ ಗೊತ್ತಾಗೋದಿಲ್ಲ. We actually diagnose low lying placenta only in the third trimester. ಓ ಹೌದಾ? 32 weeks onwards we say it is placenta previa or whatever, abnormally low placenta. ಅದಕ್ಕೂ ಮುಂಚೆ ಗೊತ್ತಾಗಲ್ಲ? ಅದಕ್ಕೆ ಮುಂಚೆ ನಾವು ಮೆಜರ್ ಮಾಡ್ತೀವಿ. ಎನಿಥಿಂಗ್ ಲೆಸ್ ದೆನ್ 2 we need to follow up in third trimester. More than 2 is safe. Usually it will move up as the uterus grows. Okay. As the uterus grows, this placenta also goes up. ಆ್ಯಂಡ್ ನಿಮಗೆ ಹೀಗೆ ಸ್ಕ್ಯಾನ್ ಮಾಡ್ತಾ ಆ್ಯಸ್ ಅ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್, ಟ್ವಿನ್ಸಲ್ಲಿ ಸ್ಕ್ಯಾನ್ ಮಾಡೋದು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಅಥವಾ ಕಷ್ಟ ಅನ್ಸುತ್ತಾ? Yes, because there are 2 babies very close to each other. So we need to make sure we are scanning the right baby all the time. So first we map the babies. We map the 2 sacs clearly. So we have a mental picture of which baby is where. So we keep ourselves to that side of the baby all the time. So we finish one baby, then we go to another. There are certain advantages also. ಈ ಬೇಬಿ ಸರಿ ತೋರಿಸ್ತಾ ಇಲ್ಲದಿದ್ದರೆ ಆ ಬೇಬಿ ಮುಗಿಸ್ಬೋದು. In a singleton baby, if this baby is not showing, I have to keep trying to see for that structure. But here I can say, okay, I finished this much, I'll go finish the other baby, then we come back. Correct. So that sort of advantages is there. We need to determine what type of twins it is. That is very, very important because the complications are very different. Whether they are from the same egg or different eggs. So monochorionic andre ಒಂದು placenta. Chorion is the placenta. So one placenta is a little complicated than having 2 separate placentae. If the placentae are separate, then there is no sharing of blood supply between the 2. One placenta andre they share blood supply. So one can be sending more blood to the other and losing blood. So one is a donor and one is a recipient. So this is called twin transfusion syndrome. It is as common as 20% in a monochorionic twin pregnancy. So these monochorionic twin have a lot more complications. So even if one of the baby in early pregnancy, there are 2 sacs, 2 babies with one placenta. Now suppose one baby is doing well, the other baby is not growing well and the heart stops. If the blood vessels are connected, this baby will continue to give blood to this baby. And that's not alive, but it will keep growing. And it causes stress on this baby. Because this baby is not pumping to its own body, it's pumping to another body which may be equal to its size. So it will ultimately cause stress on its heart. So now these are the things. If you don't diagnose this early, you will lose this baby. So you have to diagnose early, keep monitoring. If need be, you have to block the vessels of this baby. So you have to go in with a laser or cautery or whatever, block the vessels of this baby and let this baby continue. ರಿಡಕ್ಷನ್ ಪ್ರಾಸೆಸ್ ಆಲ್ಮೋಸ್ಟ್ ಇದೇ ಥರ ಆಗುತ್ತಾ ಅಂತ? ಅಂದರೆ ಟ್ರಿಪ್ಲೆಟ್ಸ್ ಇದ್ದಾಗ ರೆಡ್ಯೂಸಿಂಗ್ ಇಟ್ ಟು ಟ್ವಿನ್ಸ್ ಆ್ಯಂಡ್ ಟ್ವಿನ್ಸ್ ಇದ್ದಾಗ ರೆಡ್ಯೂಸಿಂಗ್ ಇಟ್ ಟು ಸಿಂಗಲ್. But we will not, we never reduce for the sake of reduction in monochorionic. Because monochorionic reduction process dangerous ಇದೆ. ಅದೇ ಜಾಸ್ತಿ ಕಾಂಪ್ಲಿಕೇಶನ್ಸ್ ಕೊಡುತ್ತೆ, ಅಬಾರ್ಷನ್ ಆಗೋದು ಚಾನ್ಸ್ ಇನ್ಕ್ರೀಸ್ ಆಗುತ್ತೆ, ಆಲ್ ದ್ಯಾಟ್. In dichorionic, separate placenta ಇರುವಾಗ there is no problem.
you can, whatever you do to one baby will not affect the other baby. So you can just put a thin needle inside, inject some medicine into the heart, and the heart stops Immediately. Yes. So if one baby is abnormal, you can do that for the abnormal baby and let the normal baby continue comfortably. Okay. Okay. That isn't dichorionic. Yeah. So the risk of miscarriage is very low because it's such a simple procedure. In monochorionic, you can't do that. You have to put a laser, or you have to put some other equipment that will clot the cord of the baby and close that. That's a much more complicated this one. So increased risk of miscarriage. ಬಟ್ ಈ ಡೈಕೋರಿಯಾನಿಕಲ್ಲೂ ನೀವು ರಿಡಕ್ಷನ್ ಮಾಡೋದು ಅರ್ಲಿಯರ್ ದ ಬೆಟರ್ ಅಲ್ವಾ? Yes. We have observed, the statistically observation that before 16 weeks, the risk of miscarriage is really low. Very good. We hardly have any problems. But after 16, especially 20 weeks, barta, risk of miscarriage increases. So here again, whenever, adike, that is the importance of doing an NT scan. Namge twins kuda gottagutte. Every pregnancy you won't know whether it's single or twins. So you can twins diagnose ಮಾಡ್ಬೋದು, ಎರಡು ಹೆಲ್ತಿ ಇದೆ ಅಂತ ನೋಡ್ಬೋದು, ಏನಾದರೂ ಪ್ರಾಬ್ಲಮ್ ಇದ್ದರೆ ಫಾಲೋ ಅಪ್ ಮಾಡ್ಬೋದು, ಸೊ ದ್ಯಾಟ್ ಯು ಕೀಪ್ ದ ಅದರ್ ಬೇಬಿ ಸೇಫ್. ಆ್ಯಂಡ್ ಇಫ್ ದೇ ಯು ಆರ್ ಗೋಯಿಂಗ್ ಟು ಡೂ ಎನಿ ಪ್ರೊಸೀಜರ್, ಯು ಕ್ಯಾನ್ ಫಿನಿಶ್ ಇಟ್ ಆಫ್ ಬೈ 16 weeks. ಓಕೆ. ಓಕೆ. ಒಂದು ಇಶ್ಯೂ ಇದ್ರೆ ರಿಡಕ್ಷನ್ ಮಾಡಿಸ್ಕೊಳ್ಳುವಂಥದ್ದು, ಇವಾಗ ನಾವೇನು ಮಾತಾಡಿದ್ವಿ. ಮತ್ತೊಂದು ಅಬಾರ್ಷನ್. ಇದು ಇಟ್ ಇಸ್ ಲೀಗಲ್ ನಮ್ಮ ಭಾರತದಲ್ಲಿ ಅಂಡರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ದಟ್ಸ್ MTP ಆಕ್ಟ್ ಆಫ್ 1971. ಅಂಡ್ ಇದು ಇಟ್ ಅಲವ್ಸ್ ಸೇಫ್ ಲೀಗಲ್ ಟರ್ಮಿನೇಷನ್ ಅಪ್ ಟು 24 weeks. ಬಟ್ ಇದಕ್ಕೆ ಇಬ್ಬರು ಡಾಕ್ಟರ್ಸ್ ಒಪಿನಿಯನ್ ಬೇಕಾಗುತ್ತೆ ಮ್ಯಾಮ್? After 20 weeks. But it is legally allowed, so that is not a major issue. Usually your fetal medicine specialist will tell there is a problem, and the obstetrician is the other one who will agree to that procedure. So that's not an issue. ಬಟ್ ಈ ರಿಡಕ್ಷನ್ ಆದಾಗ ತಾಯಿಯ ಹೊಟ್ಟೆ ಮೇಲ್ಭಾಗದಿಂದ ಮಗುವಿನ ಹೃದಯದವರೆಗೂ ನೀಡಲ್ ಹಾಕಿ ದ ಹಾರ್ಟ್ ಬೀಟ್ ಆಫ್ ದ ಬೇಬಿ ವಿಲ್ ಬಿ ಸ್ಟಾಪ್ಡ್. ಆದರೆ ಅಬಾರ್ಷನ್ ಈ ರೀತಿ ನಡೆಯಲ್ಲ. ಇಲ್ಲ. ಈಗ ಅಬಾರ್ಷನಲ್ಲಿ ಯು ಆರ್ ನಾಟ್ ಟ್ರೈಂಗ್ ಟು ಸೇವ್ ಎನಿ ಅದರ್ ಬೇಬಿ. ಹಿಯರ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಬಿಕಾಸ್ ವಿ ಆರ್ ಸೇವಿಂಗ್, ಇನ್ನೊಂದು ಬೇಬಿಗೆ ತೊಂದರೆ ಆಗಬಾರ್ದು, ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಬೇಕು. ರೆಡ್ಯೂಸ್ ಆಗಿದ್ದು ಮಗು ಹೊರಗೆ ಬರಲ್ಲ, ಅಲ್ಲಿಯೇ ಇರುತ್ತೆ. ಯಾಕೆಂದರೆ ಸರ್ವಿಕ್ಸ್ ಓಪನ್ ಮಾಡಿ ಹೊರಗೆ ಬಂದರೆ ನಾರ್ಮಲ್ ಬೇಬಿನೂ ಹೊರಗೆ ಬಂದುಬಿಡುತ್ತೆ. ಸೊ ಅದು ಪ್ರೊಸೀಜರ್ ಮಾಡಿ ಮಗುನೂ ಅಲ್ಲಿಯೇ ಬಿಟ್ಬಿಡೋದು. Whereas in case of single baby, you are terminating the entire pregnancy. So the process of abortion in a single pregnancy is like inducing delivery. You are mimicking delivery process. So you give medicines that will cut off the hormones to the baby. The pregnancy becomes easier to expel, and then because as long as the pregnancy hormones are there, it will not allow the pregnancy to come out. So you give medicines that are anti-progesterone. Then you give medicines that will make the uterus contract and push out the baby. So nowadays medical termination, because the medicines what we have, prostaglandins and all, are very good, very effective medicines. So a lot of terminations occur medically. You don't have to put instrument and remove the pregnancy. So the infection rate ಅದೆಲ್ಲನೂ ಕಮ್ಮಿ ಇರುತ್ತೆ, ಕಾಂಪ್ಲಿಕೇಶನ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಜೆಂಡರ್ ಟೆಸ್ಟ್ ಮಾಡೋದಿಲ್ಲ. ವೆಸ್ಟರ್ನ್ ಕಂಟ್ರೀಸಲ್ಲಿ ಅಫ್ಕೋರ್ಸ್ ಇಟ್ಸ್ ಅಲವ್ಡ್, ಬಟ್ ಇವತ್ತಿಗೂ ಗೊತ್ತಿದ್ರು ಜನರಿಗೆ ಜೆಂಡರ್ ಕೇಳಬಾರ್ದು, ಅವ್ರು ಹೇಳೋದು ಇಲ್ಲ ಅಂತ ಗೊತ್ತಿದ್ರು ಎಷ್ಟು ಫ್ರೀಕ್ವೆಂಟ್ ಆಗಿ ನಿಮ್ಮನ್ನ ಮ್ಯಾಮ್ ಎಂಥ ಮಗು ಅಂತ ಕೇಳ್ತಾರೆ ಮ್ಯಾಮ್ ಈವನ್ ಟುಡೇ? ವೆರಿ ರೇರ್. Very rare? Very rare. Oh. I can tell you one thing. If I don't know what good PCPNDT has done, how much work people have done, but the fact that the law is there is a very good deterrent to patients from asking. Hardly one in 2-3 years one patient may try. Nobody asks. Try. Nobody can ask directly also, alva? No. They may try. ಹೇಳ್ಬೋದಾ? With what lot of hesitation they will ask you. But everybody knows there are posters everywhere. So, and even if they even mention something like that, our paramedical staff will sensitize them. Don't ever go and talk in front of the doctor. You will get a shelling. So nobody asks. Nowadays, that is one very good thing. But out of curiosity, ma'am, day in and day out, ನೀವು ಒಂಥರ you eat scans, breathe scans, walk scans, talk scans. ನೀವು ನಿಮ್ಮ ಕ್ಯೂರಿಯಾಸಿಟಿಗೆ ನೋಡ್ತೀರಾ? ದೋ ನೀವು ಹೇಳ್ದೇ ಇದ್ರು ನೋಡಲ್ವಾ? ನೋಡೋದಿಲ್ಲ. One thing is, it is not easy to see.
You have to make an effort. In ultrasound, everything you have to make an effort. Baby is not posing for you at all. Correct. Sometimes it shows. ಹಾ Sometimes it doesn't show anything. Say for every structure. So we don't see at all, because if we see problem ನಾವು ನೋಡೋದೇ ಇಲ್ಲದ್ರೆ ಎಲ್ಲಿ ಹೆಂಗೆ ಹೇಳೋದು. And we are signing a line saying we are not seeing. So we also feel a little guilty. ನಾವು ಸೈನ್ ಮಾಡ್ತಾ ಇದ್ದೀವಿ, ಯಾಕೆ ನೋಡಬೇಕು? But when it is indicated, we see. We have certain abnormalities where we need to know the gender. We see. We may not tell you, but we have to see, because prognosis also depends on that. ಎಕ್ಸಾಂಪಲ್ ಮ್ಯಾಮ್, ಯಾವ ಅಬ್ನಾರ್ಮಲಿಟಿಗೆ ಯು ಮೈಟ್ ಹ್ಯಾವ್ ಟು ನೋ ದ ಜೆಂಡರ್? There are, for example, kidney problemನಲ್ಲಿ ಯೂರಿನ್ ಬ್ಲಾಕ್ ಇರುತ್ತೆ ಅಲ್ಲ, ಯೂರಿನ್ ಔಟ್ಲೆಟ್ ಬ್ಲಾಕ್ ಇರುತ್ತೆ. There we need to know the gender. ಓಕೆ. Because those problems are more common in the male, but it can occur in the female also. Severity differs. So we need to know. So where we need to know, we have to, because otherwise we cannot guide you properly. ಕರೆಕ್ಟ್. ಆ್ಯಂಡ್ ನಿಮ್ಮ ಸ್ಪೆಷಾಲಿಟಿ ಏನಂದರೆ, ನಿಮ್ಮ ಹತ್ರ ಸ್ಕ್ಯಾನಿಗೆ ಬಂದಾಗ ಫಸ್ಟೇ ಹೇಳ್ಬಿಡ್ತಾರೆ ದಟ್ ಇಡೀ ದಿನ ಫ್ರೀ ಇಟ್ಕೊಳ್ಳಿ ಅಂತ. ಬೇಬಿ ಪೊಸಿಷನ್ ಒಂದು, ಬಟ್ ಎರಡನೇದು ನೀವು ಕನ್ವಿನ್ಸ್ ಆಗೋವರೆಗೂ ಕರಿತಾನೆ ಇರ್ತೀರ. ನಾವು ಬರಬೇಕು, ಸ್ಕ್ಯಾನ್ ಮಾಡಿಸ್ಕೋಬೇಕು, ಹೋಗಿ ಬೇಬಿ ಪೊಸಿಷನ್ ಕೊಟ್ಟಿಲ್ಲ ಅಂತನೋ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಅಂತನೋ ಏನು ಕಳಿಸ್ತೀರಾ. ಅದು 2 ಸಲ ಕರಿಬೋದು, 3 ಸಲ ಕರಿಬೋದು, 4 ಸಲ ಕರಿಬಹುದು. ಬಟ್ ಫಾರ್ ಯು ಆಸ್ ಅ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್, ವಾಟ್ ಇಸ್ ದಟ್ ಒನ್ ಫೇವ್ರೆಟ್ ಪಾರ್ಟ್ ಅಬೌಟ್ ಅ ಸ್ಕ್ಯಾನ್? ಇವತ್ತಿಗೂ ನಿಮ್ಮನ್ನ ಇಟ್ ಎಕ್ಸೈಟ್ಸ್ ಯು ಅನ್ನುವಂಥದ್ದು. Seeing the baby itself is very exciting. When you get a good NT position, I mean, it's very exciting. Such a beautiful position. Okay. And you get everything, I mean, all the things that you want to see. Then the heart, it's a moving structure. As I told you, it tells you everything. How it's functioning, it's a very exciting organ. So it's very nice to see a normal baby, especially these normal structures. And today our machines are so beautiful. You can really see. Correct. And that's very exciting. Yeah. Hands, feet, nodudu is very, very, very interesting. I mean, we are as excited as you are when we see that. ಓಕೆ. ಆ್ಯಂಡ್ ಈ 4D ಸ್ಕ್ಯಾನ್ಸ್ ಎಲ್ಲ ಬಂದು, 4D ಸ್ಕ್ಯಾನ್ಸ್ನ ಇಮೇಜಸ್ನ ಸಾಕಷ್ಟು ಜನ ತಂದೆ ತಾಯಂದ್ರು ಮಗು ಹುಟ್ಟಿದ ಮೇಲೆ ಕಂಪೇರ್ ಮಾಡ್ತಾರೆ, ವಿಚ್ ಇಸ್ ಆಲ್ಮೋಸ್ಟ್ ಸೋ ಸಿಮಿಲರ್. ಅಂದ್ರೆ Exactly. ನಿಜವಾದ ಮಗುವನ್ನೇ ಬಟ್ ಹೊಟ್ಟೆ ಒಳಗೆ ನೋಡ್ತಿದ್ದೀವಿ ನಾವು ಅನ್ನೋ ಹಾಗೆ ಟೆಕ್ನಾಲಜಿ ಹ್ಯಾಸ್ ಅಡ್ವಾನ್ಸ್ಡ್. Yes. Which is an amazing thing, alva? Lovely, ma'am. So, as a fetal medicine expert, almost 3.5 decades of ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ವಾಟ್ ಇಸ್ ದಟ್ ಒನ್ ಟೇಕ್ ಅವೇ? ಅಂದರೆ ಪ್ರತಿಯೊಂದೊಂದು ಪ್ರೊಫೆಷನಲ್ಲೂ ಒಂದು ಟೇಕ್ ಅವೇ ಇರುತ್ತೆ, ಅಥವಾ ನಾನು ಇದನ್ನು ಕಲಿತೆ, ಅಥವಾ ದಿಸ್ ಇಸ್ ವಾಟ್, ಇದು ನನಗೆ ಜೀವನಕ್ಕೆ ಕಲಿಸ್ಕೊಟ್ಟಿದೆ ಅನ್ನೋವಂಥದ್ದು. ವಾಟ್ ಇಸ್ ದಟ್ ಒನ್ ಟೇಕ್ ಅವೇ ನಿಮಗೆ? What amazes me, actually, to tell you very frankly, what amazes me more is there is so much to see inside, so much of information, how beautiful our technology has advanced. I am amazed at how we were treating these patients without even knowing what is happening inside. For decades we have done it. For millions of years, we have just thousands of years, we have treated these babies without understanding anything about them. And now we are the lucky generation who are able to see everything. We can see, we can help the couple, and today's parents are very lucky. They have informed decision making. They know what they are going in for. They have a choice of not continuing an abnormal pregnancy. In the past, we didn't have that choice. ಕರೆಕ್ಟ್ ಮ್ಯಾಮ್, ಕರೆಕ್ಟ್, ವೆರಿ ಟ್ರೂ. ಒಂದು ಕೇಸ್ ಸ್ಟಡಿ ವಿಚ್ ಹಸ್ ಸ್ಟೇಡ್ ವಿತ್ ಯು, ಇದೊಂದು ಸ್ಕ್ಯಾನ್ ನಾನು ಮರೆಯೋಕ್ಕಾಗಲ್ಲ ಅನ್ನುವಂಥದ್ದು ಯಾವ್ದಾದ್ರು ಒಂದು ಸ್ಕ್ಯಾನ್? This is not about structure of the baby. This is about RH incompatibility. We had a patient with mother was RH negative. When the mother is RH negative and the father is RH positive blood group, now A positive, B positive ಹೇಳ್ತೀವಲ್ಲ, so negative ಇದ್ದಾಗ that mother who is negative has no RH antibody. RH negative means no RH antibody. The father has RH antibody, so the baby can have RH positive. So what happens is the baby sends these antibodies to the mother. Mother antigens to the mother. Mother produces antibodies. Those enter back to the baby and kill the baby's RBCs. Now this doesn't happen in the first 2 pregnancies. Oh. Because first pregnancies, cells will not pass. Baby cells don't normally pass in large amounts to the mother.
Very small fractions which are taken care of by the mother's immune system. It will not let the mother react to it. You have to have a certain dose for the mother to react. Okay? Now this dose of exposure to the mother happens at the time of delivery, or if I put in a needle and disrupt the placenta. So at the time of delivery it usually happens. So the first baby escapes. Second baby will have some effect. Like some cells will go, baby will have some destruction of RBC, in ಸ್ವಲ್ಪ anemia ಆಗ್ಬೋದು, ಜಾಸ್ತಿನೂ ಇಲ್ಲ. Sometimes anemia ಆಗೋದಿಲ್ಲ, but the baby cells has got mother's antibodies on it, no? So ಅದು destroy ಆಗ್ತಾ ಇರುತ್ತೆ. So they get jaundice after birth. When the RBCs destroy in large amount, ಆ ಹಿಮೋಗ್ಲೋಬಿನ್ ಇರುತ್ತಲ್ಲ, ಅದು ರಿಲೀಸ್ ಆಗಿ ಜಾಂಡಿಸ್ ಪ್ರೊಡ್ಯೂಸ್ ಮಾಡುತ್ತೆ. So they can have jaundice after birth. So first two babies will escape. Only the third baby onwards will have actually real problem. Unfortunately, we have a lot of women coming from villages because they don't go for checkups. So one such woman who had come from one of the villages, she came to us with her 9th or 10th pregnancy. All she had lost like this. And then we gave her a transfusion. We have to give blood transfusion. These babies are anemic. If you don't treat them, they will die in the uterus. So that's what had happened to all her pregnancies. Then this pregnancy, when she came to us, and ultrasound makes you diagnose anemia without putting a needle inside. ಹಳೆ ಕಾಲದಲ್ಲಿ ನಾವು ಮಗುದು ಬ್ಲಡ್ ತೆಗೆದು ಚೆಕ್ ಮಾಡಬೇಕಾಗಿತ್ತು. ಅದು ಹಿಮೋಗ್ಲೋಬಿನ್ ಅಥವಾ ಆಮ್ನಿಯಾಟಿಕ್ ಫ್ಲೂಯಿಡ್ನಲ್ಲಿ ಬಿಲಿರುಬಿನ್ ಜಾಸ್ತಿ ಆಗಿದೆಯಾ ಅಂತ ಇಂಡೈರೆಕ್ಟ್ಲಿ ವಿ ವರ್ ಕಮಿಂಗ್ ಟು ಅ ಡಯಾಗ್ನೋಸಿಸ್. ಇವಾಗ ವಿ ಲುಕ್ ಅಟ್ ದ ಬ್ಲಡ್ ಫ್ಲೋ ಟು ದ ಬ್ರೈನ್. ಬ್ರೈನ್ ರಿಕ್ವೈರ್ಸ್ ಲಾಟ್ ಆಫ್ ಆಕ್ಸಿಜನ್. ಸೊ ಇಫ್ ಯುವರ್ ಹಿಮೋಗ್ಲೋಬಿನ್ ಇಸ್ ಲೋ, hemoglobin low means low oxygen in the blood. Blood supply to the brain will increase. So looking at the blood supply in the brain, we can diagnose anemia. So we confirm the diagnosis of anemia. Matte now transfusion kodtivi. We put the needle into the umbilical vein of the baby, take the blood to test for anemia to confirm our diagnosis, because we need to know how much hemoglobin. Adar mele now calculate ಮಾಡಿ transfusion kodtivi. So we give the transfusion and the baby is able to survive. So we may have to give 2-3 transfusions during pregnancy. So we were able to give her 2 babies like that after losing 10 pregnancies. So that is the power of ultrasound. ಮ್ಯಾಮ್, ಸುಮಾರು ಜನ ಹೇಳೋದು ಕೇಳಿರ್ತೀವಿ ದಟ್ ಮಲ್ಟಿಪಲ್ ಮಿಸ್ಕ್ಯಾರೇಜಸ್ ಆಯಿತು ಅಂತ. ಈ ಥರದ ಸಾಕಷ್ಟು ಅನ್ಡಯಾಗ್ನೋಸ್ಡ್ ಇಶ್ಯೂಸ್ಗಳು ಇರಬಹುದಲ್ವಾ? ಅವ್ರಿಗೆ ಗೊತ್ತಿರಲ್ಲ ಯಾಕೆ ಆಗ್ತಿದೆ ಅದು ಅಂತ. But yes, so we have to find out what it is. But today, this is a very common thing. See, what happens is sometimes mothers, they have not understood the problem and not gone to the doctor again. If they keep the same doctor, problems will be solved. But ಅವ್ರಿಗೆ ಅರ್ಥ ಆಗೋದಿಲ್ಲ, ಬೇರೆ ಡಾಕ್ಟರ್ ಹತ್ರ ಹೋಗುತ್ತೆ, ಬೇರೆ ಊರಿಂದ ಬರೆದಿರ್ತಾರೆ. So they will miss out on the diagnosis. See, there is a lot of gaps in their this one. Okay. So that is how these things get missed. Yes. But you can treat to such an extent. Medications are nowadays given into to the baby directly when the baby has a need to be treated. ಓಕೆ. ಮ್ಯಾಮ್, ಸ್ಕ್ಯಾನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸ್ಕ್ಯಾನ್ಸ್ಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು, ಆ್ಯಂಡ್ ಅದರಲ್ಲಿ ನಿಮಗೆ ಏನೇನೆಲ್ಲ ಗೊತ್ತಾಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಆ್ಯಂಡ್ ಸಾಕಷ್ಟು ಜನರಿಗೆ ಇವತ್ತು ಪ್ರೆಷಸ್ ಪ್ರೆಗ್ನೆನ್ಸಿ ಸಾಕಷ್ಟು ವಿಷಯಗಳಿಗೆ, ಯಾಕಂದರೆ ಸಾಕಷ್ಟು ಜನ ಒಂದೇ ಮಗು ಸಾಕು ಅನ್ಕೋತಾರೆ. ಆ ಒಂದು ಮಗು ಆರೋಗ್ಯವಾಗಿರಬೇಕು, ಆ್ಯಂಡ್ ಒಂದಕ್ಕಿಂತ ಜಾಸ್ತಿ ಬೇಕು ಅಂದ್ಕೊಳ್ಳೋರ್ಗೂ ಆರೋಗ್ಯವಾಗಿರುವಂಥ ಮಗು ಬೇಕಾಗುತ್ತೆ. ಇವತ್ತಿನ ದಿನ ಜೆಂಡರ್ ನಿಜವಾಗ್ಲೂ ಒಂದು ಮ್ಯಾಟರ್ ಅಲ್ವೇ ಅಲ್ಲ. ಆರೋಗ್ಯವಾಗಿರುವಂಥ ಮಗು, ಗಂಡಾಗಲಿ ಹೆಣ್ಣಾಗಲಿ, ಮಗು ಆರೋಗ್ಯವಾಗಿರಲಿ ಅನ್ನೋದನ್ನು ಆಸೆ ಪಡ್ತೀವಿ. ಆ ಮಗು ಎಷ್ಟು ಆರೋಗ್ಯವಾಗಿದೆ ಅನ್ನೋದನ್ನು ಆಲ್ಮೋಸ್ಟ್ 90% ಅಷ್ಟು ಡಿಟರ್ಮಿನ್ ಮಾಡುವಂಥ ಸ್ಕ್ಯಾನ್ಸ್, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಸಚ್ ಅನ್ ಇನ್ಸೈಟ್ಫುಲ್ ಟಾಕ್ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನರಿಗೆ ಅವರ ಹೆಲ್ತ್ ವಿಷಯವಾಗಿ, ಅವರ ಮಗುವಿನ ಹೆಲ್ತ್ ವಿಷಯವಾಗಿ ಗೈಡ್ ಮಾಡ್ತಿದ್ದೀರಾ. ಸೊ ನಿಮಗೆ ಒಂದಷ್ಟು ಹೆಲ್ದಿ ಪ್ರಾಡಕ್ಟ್ಸ್ ಫ್ರಮ್ ಸಪ್ತಮ್ ತೈಲ, ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ಗಳು. Thank you. ಆ್ಯಂಡ್ ಆಲ್ಸೋ ಮ್ಯಾಮ್, ನಮ್ಮ ಬೆಂಗಳೂರಿನ ರಾಜರಾಜೇಶ್ವರಿ ನಗರಲ್ಲಿರುವಂಥ ವೃಷಭ ವಸ್ತ್ರ ಕಡೆಯಿಂದ ಪ್ಯೂರ್ ಮಂಗಳಗಿರಿ ಕಾಟನ್ ಸಾರೀಸ್, ಬಿಕಾಸ್ ಲಾಂಗ್ ವರ್ಕಿಂಗ್ ಅವರ್ಸ್ ನಿಮ್ಮದು, ಕಾಟನ್ ಇಸ್ ಆಲ್ವೇಸ್ ಕಂಫರ್ಟಬಲ್. ಥ್ಯಾಂಕ್ ಯು ಸೋ ಮಚ್. ಸೊ ಮಂಗಳಗಿರಿ ಕಾಟನ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಸ್ಟಲ್ ರೀಜನ್ಸ್ ಆಫ್ ವಿಜಯವಾಡ ಮತ್ತು ಮಚಿಲಿಪಟ್ನಂ ಇಲ್ಲಿಂದನೇ ಸೋರ್ಸ್ ಮಾಡಿರುವಂಥ
ಒಂದು ಸೀರೆ. ಐ ರಿಯಲಿ ಹೋಪ್ ಯು ಲವ್ ದ ಕಲರ್. Thank you, thank ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಆ್ಯಂಡ್ ಫಾರ್ ಆಲ್ ದ ಥಾಟ್ಸ್ ದಟ್ ಯು ಶೇರ್ಡ್ ನಮ್ಮ ಜೊತೆ. ಥ್ಯಾಂಕ್ ಯು.